ಬೆಳಿಗ್ಗೆ ತಿಂಡಿ ಇರುತ್ತೆ, ಮಧ್ಯಾಹ್ನ ಊಟ, ರಾತ್ರಿ ಊಟ ಇರುತ್ತೆ. ನಾವು ಯೂಶ್ವಲಿ ಸಂಡೇ ಬರೋದ್ರಿಂದ ಬೆಳಿಗ್ಗೆ ಸ್ಟಾರ್ಟ್ ಆದರೆ ನೈಟ್ 7:30 ತನಕನೂ ಕಂಟಿನ್ಯೂಸ್ ಆಗಿರುತ್ತೆ. ಊಟ ಕಂಟಿನ್ಯೂಸ್ ಆಗಿರುತ್ತೆ. ಇವತ್ತು ಊಟ ಏನೇನು ಕೊಟ್ಟಿದ್ರು ಮೇಡಮ್? ಇವತ್ತು ಚಪಾತಿ, ದಾಲ್ ಇತ್ತು, 2 ಥರದ ಪಲ್ಯ, ಆಮೇಲೆ ಬನಾನಾ, ರೈಸ್, ಚಾವಲ್, ಆಮೇಲೆ ಸ್ವೀಟ್ ಇರುತ್ತೆ. ಇಷ್ಟೆಲ್ಲವೂ ಅನ್ಲಿಮಿಟೆಡ್? ಹೌದು. ಯಾವುದೇ ಸಮುದಾಯಕ್ಕೂ ರಿಸ್ಟ್ರಿಕ್ಷನ್ ಇಲ್ಲ. ಎಲ್ಲ ಥರ ಜಾತಿದವರು ಬಂದು ನಮಸ್ಕಾರ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೋದು. ವಂಡರ್ ಅನ್ಸಿದ್ದೇನು ಅಂದರೆ, ನಾವು ನಮ್ಮ ದೇವಸ್ಥಾನಗಳಲ್ಲೆಲ್ಲ ಸ್ಲಿಪ್ಪರ್ ಹೊರಗಡೆ ಬಿಟ್ಟು ಹೋದ್ರೆ, ಇಲ್ಲಿ ಭಕ್ತಾದಿಗಳು ಬಂದು ಅವರೇ ತಗೊಂಡು ಅವರೇ ಇಟ್ಟು ಕೈಯಲ್ಲಿ ಮುಟ್ಟಿ ಒಂದ್ ಸ್ವಲ್ಪನೂ ಏನೂ ಮುಜುಗರ ಮಾಡ್ಕೊಳ್ಳಲ್ಲ. ಅದು ನಮ್ಗೆ ಒಂಥರ ವಿಶೇಷ ಅನ್ಸಿದ್ದು. ಅದನ್ನ ಬಂದವರು ಭಕ್ತಾದಿಗಳು ಸೇವೆ ಅಂತಾನೆ ಮಾಡ್ತಾರೆ. ಮತ್ತೆ ಇಲ್ಲಿ ಊಟ ಬಡಿಸೋರು ಅಷ್ಟೇ ಸೇವೆ ಅಂತಾನೆ ಭಕ್ತಾದಿಗಳು ಮಾಡ್ತಾರೆ ಅಂತ ಕೇಳ್ಪಟ್ಟಿದೀವಿ. ಇದು ನಿಮಗೆ ತುಂಬಾ ವಿಶೇಷ ಅನ್ಸಿದೆ. ಮತ್ತೆ ನಾವು ತಿಂದ ತಟ್ಟೆನೂ ಅಷ್ಟೇ ಅವರೇ ತೊಳಿತಾರೆ, ಮುಟ್ಸೋದಿಲ್ಲ, ಅವರೇ ಎಲ್ಲ ತೊಳಿತಾರೆ. ಏನು ಅಂದ್ರೆ ಹಿಂದೆ ಮುಂದೆ ನೋಡಲ್ಲ, ಇಲ್ಲೇ ಇಡಿ ಅದರಲ್ಲಿ ಬಿಟ್ಟಿದ್ರು ಕೂಡ ಅವರೇ ಏನಂತಾರೆ ತೆಗೆದಿಟ್ಟು ಅವರೇ ಕ್ಲೀನ್ ಮಾಡ್ತಾರೆ. ತುಂಬಾ ಕ್ಲೀನ್ ಇದೆ. ಬರ್ಬೋದು ಅಂತೀರಾ? ದಿನ ಬರ್ಬೋದು. ನಮಗೆ ಫ್ರೀ ಸಿಗೋದು ಸಂಡೇ, ಸೊ ಯಾವತ್ತೂ ಮಿಸ್ ಮಾಡಲ್ಲ. ವೀಕೆಂಡ್ ಬಂದು ನಮಸ್ಕಾರ ಮಾಡಿ ಊಟ ಮಾಡ್ಕೊಂಡು ಹೋಗ್ತೀವಿ. ಓಕೆ, ನಮಸ್ಕಾರ. ನಮ್ಮ ಟಾಕ್ಸ್ ವಿದ್ಯುತ್ ಚಾನಲ್ ನೋಡ್ತಿರುವಂಥ ಎಲ್ಲ ವೀಕ್ಷಕರೇ, ಇವತ್ತು ನಾವು ಬಂದಿದ್ವಿ ಬೆಂಗಳೂರಲ್ಲೇ ಇರುವಂಥ ಒಂದು ವಿಶೇಷವಾದಂಥ ಸಿಖ್ ಸಮುದಾಯದ ಗುರುದ್ವಾರಕ್ಕೆ ಬಂದಿದ್ವಿ. ಇದು ಪಂಜಾಬಿ ಜನಾಂಗದ ಒಂದು ದೇವಸ್ಥಾನ ಅಂತಂದರೆ ತಪ್ಪಾಗಲಾರದು. ಇಲ್ಲಿ ಏನು ವಿಶೇಷ ಅಂತಂದರೆ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮು ಕೂಡ ಎಲ್ಲ ಸಮುದಾಯದವರು ಕೂಡ ಒಂದು ವಿಶೇಷವಾದಂಥ ಭೂರಿ ಭೋಜನವನ್ನು ಕೊಡ್ತಾ ಇರುವಂಥ ಒಂದು ವಿಶೇಷ ಒಂದು ದ್ವಾರಕ್ಕೆ ಬಂದಿದ್ದೀವಿ, ಗುರುದ್ವಾರಕ್ಕೆ. ಬರೀ ಊಟ ಒಂದೇ ಅಲ್ಲ, ಇಲ್ಲಿ ಏನೇನೆಲ್ಲ ಇದೆ ಅಂದರೆ ಶಿಕ್ಷಣ, ಆಧ್ಯಾತ್ಮ, ಕ್ರೀಡೆ, ಸಾಹಿತ್ಯ, ಸಂಗೀತ ಎಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಅಂತಂದರೆ, ಈ ದೇವಸ್ಥಾನದ ಒಳಗಡೆ ಹೋಗ್ತಿದ್ರೆ ಎಂಥವ್ರು ಟೆನ್ಷನ್ ಇದ್ರೂ ಕೂಡ ಒಂದು ಪೀಸ್ಫುಲ್ ಮೈಂಡ್ ಬಂದ್ಬಿಡುತ್ತೆ. ಅಂಥ ಒಂದು ಗುರುದ್ವಾರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಷ್ಟು ಜಗನ್ ಜಾತ್ರೆ ಅಂದರೆ, ಬರೀ ಇವರು ಸಿಖ್ ಸಮುದಾಯದವರೆಲ್ಲ, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮ್ಸ್ ಎಲ್ಲರೂ ಕೂಡ ಬರ್ತಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಹೋಗೋದಕ್ಕಿದೆ. ನಿಜವಾಗ್ಲೂ ಕೂಡ ನೀವು ಒಂದ್ಸಾರಿ ಬರಬೇಕು. ಬನ್ನಿ, ಒಳಗಡೆ ಏನೇನಿದೆ, ಹೇಗಿದೆ ಅನ್ನೋದ ತೋರಿಸೋಣ ಬನ್ನಿ. ಇದು ನಮ್ಮ ದೇವಸ್ಥಾನ ಎಂಟ್ರೆನ್ಸು. ಬರೋರು ಇವಾಗ ಇರೋ ಕ್ಲೈಮೇಟ್ಗೆ ಬಿಸಿಲು ಇದೆ, ಬೇಸಿಗೆ ಕಾಲ ಇದೆ, ಎಲ್ಲರೂ ತಂಪಾಗಿರ್ಲಿ ಅಂತೇಳಿ ರೋಸ್ ವಾಟರು ಇಲ್ಲ ಅಂತ ಇದರ ಲಸ್ಸಿನೂ ಮಾಡ್ತಾರೆ. ಲಸ್ಸಿನೂ ಕೊಡ್ತಾರೆ ಫ್ರೀ ಆಫ್ ಕಾಸ್ಟ್. ಫ್ರೀ, ಯಾವುದೇ ದುಡ್ಡಿಲ್ಲ. ಯಾರು ಅಂತದ್ದು ಏನು ಇದರಲ್ಲ. ದೇವಸ್ಥಾನ ಎಂಟ್ರೆನ್ಸ್ ಅಲ್ಲೇ ಸ್ಟಾರ್ಟಿಂಗ್ ದೇವಸ್ಥಾನ ಎಂಟ್ರೆನ್ಸ್ ಅಲ್ಲಿ ಯಾರು ಬರ್ತಾರೆ, ಈವನ್ ಆಟೋ ಡ್ರೈವರು, ಬರೋರು ಜನಗಳು ಯಾರು ಬೇಕೋ ಅವ್ರು ಬಂದು ಕುಡಿಬೋದು. ಇದಕ್ಕೆ ಯಾರಿಗೂ ರೆಸ್ಟ್ರಿಕ್ಷನ್ಸ್ ಇಲ್ಲ. ಅಲ್ಲಿ ನೋಡಿ, ಯಾರಾದ್ರೂ ಬಂದು ಕುಡಿಬೋದು. ದೇವಸ್ಥಾನಕ್ಕೆ ಬರೋರು, ಬರದೇ ಇರೋರು ಎಲ್ಲರೂ ಕುಡಿಬೋದು. ಎಲ್ಲರಿಗೂ ಅದೆಲ್ಲ ಸೇವೆ ಅದೆಲ್ಲ ಫ್ರೀ ಸೇವೆ. ಕೂಡ ಹೌದು, ಅವ್ರಿಗೆಲ್ಲ ಒಂದು ಮನ್ಸಲ್ಲಿ ಇದಿರುತ್ತೆ, ನಾವು ಸೇವೆ ಮಾಡ್ಬೇಕಂತ ಹೇಳಿ. ಅದಕ್ಕಾಗಿ ಕ್ಲೀನ್ ಆಗಿ ವಾಟರ್ ಸಪ್ಲೈ ಎಲ್ಲ ಇರುತ್ತೆ ಅಲ್ಲಿ. ಆ ವಾಟರ್ ಸಪ್ಲೈ ಇಂದ ಎಲ್ಲ ಕ್ಲೀನ್ ಆಗಿ ಎಲ್ಲ ಕುಡ್ದಿರೋ ಗ್ಲಾಸಸ್ ಎಲ್ಲ ವಾಶ್ ಮಾಡಿ, ತಿರ್ಗಾ ಮೇಲೆ ಗ್ಲಾಸಸ್ ಎಲ್ಲ ಇಟ್ಟು ತಿರ್ಗಾ ವಾಶ್ ಮಾಡಿ ಹೈಜಿನಿಕ್ ಆಗಿ ಅಲ್ಲಿ ನೋಡಿ ವಾಟರ್ ಗೀಟರ್ ಎಲ್ಲ ಇಟ್ಟವ್ರೆ, ಸೋಪ್ ವಾಟರ್ ಎಲ್ಲ ಇಟ್ಟವ್ರೆ. ಸೊ ಅದಕ್ಕೆ ಎಲ್ಲ ಕ್ಲೀನಾಗಿ ಸೇವೆ ಮಾಡ್ತಾರೆ ಇಲ್ಲಿ. ಬಚ್ಚೋ ವಿಡಿಯೋ ಧ್ಯಾನ ವಿಡಿಯೋ ಬನ್ರಿ. ಗುರುದ್ವಾರ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಸರ್. ಎಂಟ್ರೆನ್ಸ್ ಸ್ಟಾರ್ಟಿಂಗ್ ಒಳಗಡೆ ಹೋಗಿದ ತಕ್ಷಣ ಅಲ್ಲಿ ಶೂಸ್ ಹೌಸ್ ಮಾಡಿದ್ದಾರೆ. ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ಚಪ್ಪಲಿ ಎಲ್ಲ ಬಿಡ್ಬೇಕಲ್ಲಿ. ಬನ್ನಿ ಒಳಗಡೆ ಹೋಗೋಣ. ಓಕೆ ಸರ್. ಈ ಚಪ್ಪಲಿ ತೆಗೆದಿಡೋದು ಸೇವೆನಾ ಸರ್? ಇದು ಕೂಡ ಇದೆಲ್ಲ ಫ್ರೀ ಸೇವೆ. ದೊಡ್ಡವರು, ಚಿಕ್ಕ ಮಕ್ಕಳು, ಹೆಣ್ಮಕ್ಳು ಎಲ್ಲರೂ ಮಾಡ್ತಾರೆ. ಯಾರು ಬೇಕಾದ್ರೂ ಬಂದು ಸೇವೆ ಮಾಡ್ಬೋದು. ಈವನ್ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಐತೆ. ಯಾರು ಬಂದಿರ್ತಾರೆ ಅವ್ರ ಸ್ಲಿಪ್ಪರ್ಸು, ಶೂಸು ಏನೇ ಇದ್ರೆ ಅದನ್ನ ಕ್ಲೀನ್ ಆಗಿ ಪಾಲಿಶ್ ಮಾಡಿ ಕೊಡ್ತಾರೆ. ಪಾಲಿಶ್ ಕೂಡ? ಹೌದು, ಅದು ಕೂಡ ಫ್ರೀ. ಪಾಲಿಶ್ ಮಾಡಿ ಕೊಡ್ತಾರೆ. ಬಟ್ಟೆಯಿಂದ ಕ್ಲೀನ್ ಮಾಡಿ ಆ ಜಾಗದಲ್ಲಿ ತಿರ್ಗಿ ವಾಪಸ್ ಇಡ್ತಾರೆ. ನೋಡಿ, ಇದೊಂದು ಟೋಕನ್ ಕೊಡ್ತಾರೆ. ಈ ತರ ಟೋಕನ್ ಕೊಡ್ತಾರೆ. ಈ ಟೋಕನ್ ಜಸ್ಟ್ ನಾವು ರಿಟರ್ನ್ ಸ್ಲಿಪ್ಪರ್ಸ್ ನಾವು ವಾಪಸ್ ತಗೊಂಡ ಟೈಮಲ್ಲಿ ಈ ಟೋಕನ್ ಕೊಟ್ರೆ ನಮಗೆ ಸ್ಲಿಪ್ಪರ್ಸ್ ರಿಟರ್ನ್ ಕೊಡ್ತಾರೆ. ಈಗ ಇದು ನಮ್ದು 757 ನಂಬರ್. ಹೌದು. ಓಕೆ. ಈ ಎಲ್ಲದಕ್ಕೂ ಅವ್ರದ್ದು ಡಿಫ್ರೆಂಟ್ ಬಾಕ್ಸಸ್ ಇರುತ್ತೆ. ಎಲ್ಲರಿಗೂ ಡಿಫ್ರೆಂಟ್ ಬಾಕ್ಸ್ ಅಲ್ಲಿ ಇಟ್ಟು ಹೋಗ್ತಾರೆ, ಹೋಗೋ ಕೊಡ್ತಾರೆ. ಇದು ಹೌದು, ಹೋಗೋ ಟೈಮಲ್ಲಿ ಎಲ್ಲರಿಗೂ ಅವ್ರವ್ರ ಸ್ಲಿಪ್ಪರ್ಸ್ ರಿಟರ್ನ್ ಕೊಡ್ತಾರೆ. ಓಕೆ ಸರ್. ಬನ್ನಿ, ನಾನು ಇನ್ನೊಂದು ಒಳಗಡೆ ತೋರಿಸ್ತೀನಿ. ಅವ್ರು ಹೇಗೆ ಒಳಗಡೆ ಸೇವೆ ಮಾಡಕ್ಕೆ ಫ್ರೀ ಆಗಿ
ಪಾಲಿಶು ಮತ್ತೆ ಬ್ರಷಸ್ ಎಲ್ಲ ಒಳಗಡೆ ಇಟ್ಟವ್ರು, ಬನ್ನಿ ತೋರಿಸ್ತೀನಿ. ಬನ್ನಿ. ಇದು ಒಳಗಡೆ ಇರೋದು ಪಾಲಿಶ್, ಬ್ರಷಸ್, ಇದೆಲ್ಲ ಅವ್ರು ಬಂದಿರೋ ಯಾರೇ ಬಂದಿದ್ರೆ ಅವರು ಸ್ಲಿಪರ್ಸ್ ಎಲ್ಲ ಕ್ಲೀನಾಗಿ ಪಾಲಿಶ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಇಟ್ಟಿರ್ತಾರೆ. ಸೇವೆ ಸೇವಾ, ಫ್ರೀ ಸೇವಾ. ಇದಕ್ಕೆ ಯಾರು ಏನು ದುಡ್ಡು ತಗೊಳಲ್ಲ. ನಿಜವಾದ ಭಗವಂತನ ಕೆಲಸ ಇದು. ಅವ್ರಿಗೆ ಇಷ್ಟ ಬಂದಿರೋರು ಬೇಕಾದ್ರೆ ಪಾಲಿಶು ತಗೊಂಡ್ ಬಂದು ಕೊಡ್ತಾರೆ. ಅವ್ರಿಗೆ ಯಾರಿಗೆ ಇಷ್ಟ ಇರುತ್ತೆ ಪಾಲಿಶ್ ತರ್ತಾರೆ, ಬ್ರಷಸ್ ತರ್ತಾರೆ. ಇದು ನೋಡಿ ಸುಮಾರು ಈ ತರದ್ದು ಚೆರಿ ಇದೆಲ್ಲ ಆಲ್ ಇನ್ ಒನ್ ಒಳ್ಳೆ ಕ್ವಾಲಿಟಿಯವನ್ನೇ ತಂದು ಕೊಟ್ಟಿದ್ದಾರೆ. ಈ ತರದೆಲ್ಲ ತಗೊಂಡ್ ಬಂದು ಕೊಡ್ತಾರೆ. ಯಾಕಂದ್ರೆ ಸಾವಿರಾರು ಚಪ್ಪಲಿಗಳನ್ನ ಇಲ್ಲಿ ಇಟ್ಕೋಬಹುದು. ನಡ್ರಿ ಇದು ಚಪ್ಪಲಿ ಸ್ಟ್ಯಾಂಡ್ ಸರ್. ಇದು ಬನ್ನಿ ನೋಡಿ, ಚಿಕ್ಕ ಮಕ್ಕಳೆಲ್ಲ ಸೇವೆ ಮಾಡ್ತಿದ್ದಾರೆ ನೋಡಿ. ಈ ಹೆಣ್ಮಕ್ಳು ನೋಡಿ ಚಪ್ಪಲಿ ಎಷ್ಟೊಂದು ಸೂಪರ್ ಆಗಿರ್ತಿದ್ದಾಳೆ. ನಂಬರ್ ಇರ್ತದೆ, ಈ ನಂಬರ್ಲಿ ನಾವು ಹೋಗ್ಬಿಟ್ಟು ಇಟ್ಬಿಟ್ರೆ ಹೋಗೋ ಟೈಮ್ ಕೊಡ್ತಿದ್ದಾರೆ. ಅಬ್ಬಾ, ಬೆಂಗಳೂರಲ್ಲಿ ಈ ಥರದೊಂದು ಸ್ಪೆಷಾಲಿಟಿ ಇದೆ ಅಂತ ನಿಜವಾಗ್ಲೂ ಕೂಡ ನಂಬಕ್ಕೆ ಅಸಾಧ್ಯ ಆಗ್ತಾ ಇದೆ. ಬೆಂಗಳೂರಲ್ಲಿ ಈ ಥರದ್ದೊಂದು ಬೇರೆಯವ್ರ ಚಪ್ಪಲಿಗಳನ್ನ ಮುಟ್ಟಲ್ಲ. ಆದ್ರೆ ನೋಡಿ ಈ ಥರ ಹೆಣ್ಮಕ್ಳುಗಳು ಬಂದವ್ರದೆಲ್ಲ ಎಷ್ಟು ಪ್ರೀತಿ ಗೌರವದಿಂದ ಇಸ್ಕೊತಾರೆ ನೋಡಿ. ಇವ್ರು ಎಷ್ಟು ದೊಡ್ಡವರು, ಈ ದೊಡ್ಡವರಾದರೂ ಕೂಡ ಇವ್ರು ಚಪ್ಪಲಿ ತೊಗೊಂಡು ಹೋಗ್ಬಿಟ್ಟು ಆರಾಮ್ಸೆ ಇಡ್ತಾರೆ. ಕೇಳಿದ್ರೆ ಇದು ನಾನು ಮಾಡ್ತಾ ಇರೋ ಸೇವೆ ಅಂತಾರೆ ಹೆಸರು. ಆ ಥರದ ಒಂದು ಸೇವೆಗಳು ಮಾಡ್ತಾ ಇರುವಂಥವ್ರು. ಎಷ್ಟು ಸಾವಿರಾರು ಜನ ಚಪ್ಪಲ್ಗಳೆಲ್ಲ ಇಲ್ಲೇ ಇಟ್ಟಿರ್ತಾರೆ ನೋಡಿ. ಚಿಕ್ಕ ಮಕ್ಕಳೆಲ್ಲ ವಾವ್ ನೋಡಿ. ಈ ಕಡೆ ತಿರ್ಕೊಪ್ಪ, ಇದ್ರ ಸದ್ಯಕ್ಕೋ ನೋಡಿ, ಇವ್ರು ನೋಡೋಕ್ಕೆ ಹೀರೋ ಇದ್ದಂಗಿದ್ದಾನೆ. ಆದರೆ ಇಲ್ಲಿ ರ್ಯಾಕಲ್ಲಿ ಇಟ್ಟವ್ರನ್ನೆಲ್ಲ ಕೂಡ ಪಾಲಿಸ್ ಆಗ್ತಿದ್ದಾನೆ ಚಿಕ್ಕ ಮಕ್ಕಳಿಗೆ. ಅಂದರೆ ಮಕ್ಕಳಿಗೆ ಎಂಥ ಒಂದು ಸಂಸ್ಕಾರ ಕಲಿಸ್ತಿದ್ದಾರೆ ಅಂದರೆ ನೋಡಿ. ಎಲ್ಲರದು ಕೂಡ ಈ ಹುಡುಗ ಒಬ್ಬ ಇದ್ದಾನೆ ನೋಡಿ. ಇವರೆಲ್ಲ ಸೇವೆ, ನಾವು ಇಟ್ಟೋದಂಥ ಚಪ್ಪಲಿಗಳನ್ನ ಇವರು ಪಾಲಿಸ್ ಹಾಕಿಡ್ತಾರೆ ನೋಡಿ. ಯಾವುದೇ ರೀತಿ ದುಡ್ಡು ಕಾಸು ಯಾವುದೇ ಇಲ್ಲ. ಚಿಕ್ಕ ಮಕ್ಕಳಿಗೆ ಈ ಚಿಕ್ಕ ಮಕ್ಕಳು ಮಾಡಬಾರ್ದು ಅನ್ನೋದು ರೂಲ್ಸ್ಗಿಂತ ಹೆಚ್ಚಾಗಿ ಸೇವೆಯನ್ನು ಕಲಿಸ್ಬೇಕು, ಎಲ್ಲರನ್ನೂ ಗೌರವದಿಂದ ಕಾಣಬೇಕು ಅನ್ನೋದು ಇವ್ರ ಉದ್ದೇಶ ಅಂತ. ಅದಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ. ಸಖತ್ತಾಗಿದೆ ನಿಜವಾಗ್ಲೂ ಕೂಡ. ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಈಗೆಲ್ಲ ನಾವು ಚಪ್ಪಲಿ ಎಲ್ಲ ಬಿಟ್ಟಾದಮೇಲೆ ಇನ್ನೇನೇನು ಪ್ರೊಸೆಸ್ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸಖತ್ತಾಗಿದೆ ನಿಜವಾಗ್ಲೂ ಕೂಡ. ಬೆಂಗಳೂರಲ್ಲಿದ್ದು ಒಂದು ಸಾರಿ ಇಲ್ಲಿ ಬರದೇ ಹೋಗ್ಬಿಟ್ರೆ ನಿಜವಾಗ್ಲೂ ನಾವು ಲಾಸ್ ಮಾಡ್ಕೊಂಡಂಗೆ ಆಗುತ್ತೆ. ಸರಿ, ಈಗ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ, ನೋಡೋಣ ಬನ್ನಿ. ಸರ್, ಇದು ಎಲ್ಲರೂ ಬಂದವರೆಲ್ಲ ತಲೆಗೆ ಒಂದು ಪಟ್ಟೆ ಥರ ಕಟ್ಕೋತಿದ್ದಲ್ಲ, ಅದು ಎಲ್ಲರೂ ಕಟ್ಕೋಬೇಕು? ಹೌದು, ಅದು ಎಲ್ಲರೂ ಕಟ್ಕೊಳ್ಬೇಕು. ಇದು ನಮ್ಮ ಸಂಪ್ರದಾಯ. ನಮ್ಮ ದೇವ್ರ ಮುಂದೆ ಹೋಗೋ ಟೈಮಲ್ಲಿ ನಾವು ದೇವ್ರಿಗೆ ಒಂದು ಮರ್ಯಾದೆ ಕೊಡ್ತಾ ಇರೋದು. ದೇವ್ರಿಗೆ ಗೌರವ ಅರ್ಪಿಸೋದಕ್ಕೆ, ದೇವ್ರಿಗೆ ಗೌರವ. ಇನ್ನೊಂದು, ನಾವು ದೊಡ್ಡವ್ರ ಮುಂದೆ ಹೋಗ್ತಾ ಇದ್ದೀರಂತ ಹೇಳಿ ನಮಗೆ ನಾವು ಆಶೀರ್ವಾದ ತಗೊಳ್ಬೇಕಂತ ಹೇಳಿ ನಾವು ತಲೆನ ಕವರ್ ಮಾಡ್ಕೊಂಡು ಹೋಗ್ತೀವಿ. ನಾವು ಕಟ್ಕೋತೀವಿ. ಹೌದೌದು, ಬನ್ನಿ ತೋರಿಸಿ. ಅಲ್ಲಿ ದುಪಟ್ಟನೂ ಐತೆ, ಲೇಡೀಸ್ಗೋಸ್ಕರ ದುಪಟ್ಟ ಐತೆ. ಹೆಣ್ಮಕ್ಳಿಗೆ ಬೇರೆ, ಗಂಡು ಮಕ್ಳು ಬೇರೆ ಸಪ್ರೇಟ್ ಇರುತ್ತೆ. ಹೌದು, ಇಲ್ಲಿದೆ. ಶಿವ, ನೀವು ಕಟ್ಕೊಳ್ಳಿ. ಬನ್ನಿ, ನಾನೇ ಕಟ್ತೀನಿ ಬೇಕಾದ್ರೆ. ನಾವಿಲ್ಲಿ ಒಳಗಡೆ ಬಂದ ತಕ್ಷಣ ಯಾರೇ ಬಂದರೂ ಕೂಡ ಈ ತಲೆಗೆ ಈ ಥರ ಒಂದು ಗೌರವಯುತವಾಗಿ ಪೇಟ ಕಟ್ಕೋಬೇಕು. ಸರ್ ನಮ್ಗೆ ಕಟ್ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ದೇವ್ರಿಗೆ ನಾವು ಒಂದು ಗೌರವ ಸಲ್ಲಿಸೋದಕ್ಕೋಸ್ಕರ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಬಂದವ್ರಿಗೆ ಎಲ್ಲರೂ ಕೂಡ ಈ ಥರ ಒಂದು ತಲೆಗೆ ಬಟ್ಟೆಯನ್ನು ಕಟ್ತಾರೆ. ಹೆಣ್ಮಕ್ಳು ಸಪ್ರೇಟ್ ಒಂದು ಕಡೆ ಇರುತ್ತೆ, ಗಂಡು ಮಕ್ಕಳು ಸಪ್ರೇಟ್ ಇರುತ್ತೆ. ಕಟ್ಕೊಬರ್ಬೇಕು. ಕೆಲವುಗಳು ಅವರೇ ಮನೆಯಿಂದನೇ ಹಾಕೊಬರ್ತಾರೆ. ಮನೆಯಿಂದ ಹಾಕೋದೇ ಬರುವಂಥವ್ರು ಇಲ್ಲಿ ಬಂದು ಈ ಥರ ಹಿಂಗೆ ಕಟ್ಟಿಸ್ಕೋಬೇಕು. ನೋಡಿ, ಹಿಂಗೆ ಕಟ್ಕೊಡ್ತಾ ಇದ್ದಾರೆ ಸರ್ರು. ಎಲ್ಲೆಲ್ಲಿ ಏನೇನು ಸಂಪ್ರದಾಯಗಳಿರುತ್ತೋ ಅದನ್ನು ನಾವು ಗೌರವಿಸಬೇಕು, ಅದು ನಮ್ಮ ಕರ್ತವ್ಯ. ಬನ್ನಿ, ಈಗ ಒಳಗಡೆ ಕರ್ಕೊಂಡು ಹೋಗ್ತಾರೆ, ಏನಿದೆ ಅಂತ ನೋಡೋಣ ಒಳಗಡೆಗೆ. ಈಗ ದೇವಸ್ಥಾನದ ಎಂಟ್ರಿನ ಸರ್? ಈಗ ಇದು ದೇವಸ್ಥಾನ ಎಂಟ್ರೆನ್ಸು. ಬಂದಿದ ತಕ್ಷಣ ನಾವು ಸ್ಲಿಪ್ಪರ್ ಬಿಟ್ಟಿದ್ದೀರಿ, ತಲೆಗೆ ಬಟ್ಟೆ ಕಟ್ಕೊಂಡು ಬಿಟ್ಟಿದ್ದೀರಿ. ಇವಾಗ ನಾವು ಹ್ಯಾಂಡ್ ವಾಶ್ ಮತ್ತೆ ಕಾಲ್ ವಾಶ್ ಮಾಡ್ಕೊಂಡು ಮೇಲಕ್ಕೆ ಹೋಗೋಣ ಬನ್ನಿ. ಕಾಲು ಕೈ ಎರಡು ತೊಳ್ಕೊಂಡು ಹೋಗ್ಬೇಕು. ಹೌದೌದು, ಅದು ಕಂಪಲ್ಸರಿ. ಅದು ಏನಕ್ಕೋಸ್ಕರ ಅಂತ ಹೇಳಿದ್ರೆ, ನಾವು ಶೂಸ್ ಎಲ್ಲ ಹಾಕೊಂಡು ಬಂದಿರ್ತೀರಿ, ಆ ಥರ ನಾವು ದೇವ್ರ ಮುಂದೆ ನಾವು ಓಡಾಡಿರ್ತೀವಿ. ಅದಕ್ಕೆ ಹ್ಯಾಂಡ್ ವಾಶು ಮತ್ತೆ ಕಾಲ್ ವಾಶ್ ಮಾಡೋಕ್ಕೆ ಸಪ್ರೇಟಾಗಿ ಮಾಡಿರ್ತಾರೆ. ಬನ್ನಿ ತೋರಿಸ್ತೀನಿ. ಬಂದವರೆಲ್ಲ ಹ್ಯಾಂಡ್ ವಾಶ್ ಮಾಡ್ತಾರೆ. ಹೌದು, ಬಂದವ್ರು ಹ್ಯಾಂಡ್ ವಾಶ್ ಮಾಡ್ತಾರೆ. ಸೋಪ್ ಆಯಿಲ್ ಕೂಡ ಇಟ್ಟಿದ್ದಾರೆ. ವಾವ್, ಸೂಪರ್ ಸರ್, ನಿಜವಾಗ್ಲೂ ಕೂಡ ಅದ್ಭುತ. ಇಲ್ಲೇ ನೀರು ಕೂಡ ಇಟ್ಟಿದ್ದಾರೆ. ನೀರಿಗೆ ಕಾಲು ತೊಳ್ಕೊಂಡು ಆನಂತರ ಗಂಡು ಮಕ್ಳು ಹೆಣ್ಮಕ್ಳು ಯಾರೇ ಬಂದರೂ ಕೂಡ ಮೊದಲು ಕಾಲು ನೀರು ಹಾಕ್ಕೊಂಡು ತೊಳ್ಕೊಂಡು ಆನಂತರ ಒಳಗಡೆ ಎಂಟ್ರಿ ಆಗಬೇಕು. ನಾವು ಕೂಡ ತೊಳೆಯೋಣ.
ನೆಕ್ಸ್ಟ್ ಇಲ್ಲಿಂದ ಮೆಟ್ಲತ್ಕತ मेरे नानारो आगे ಪ್ರತಿಯೊಂದು ಕೂಡ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಸರ್. ಚಲೋ ತಹಿ ಬನ್ನಿ ಇನ್ನೊಂದು ನಿಮ್ಗೆ ತೋರಿಸ್ತೀನಿ. ಎಲ್ಲ ಬಂದಿಲ್ಲ ಅವರು ಮೇಲಕ್ಕೆ ಎಂಟ್ರೆನ್ಸ್ ಮಾಡ್ತಾ ಇದ್ದೀರಿ. ಬಟ್ ನೋಡಿ ಇದರಲ್ಲಿ ಮೇನ್ ಇನ್ನೊಂದು ಏನಂದ್ರೆ ಇದರಲ್ಲಿ ಡ್ರೆಸ್ ಕೋಡ್ ಹಾಕಿರ್ತಾರೆ. ಇದೆಲ್ಲ ಡ್ರೆಸ್ ಕೋಡ್. ಈ ಡ್ರೆಸ್ ಕೋಡಲ್ಲಿ ನಾವು ಕ್ಯಾಪ್ ಹಾಕೊಳಂಗಿಲ್ಲ, ಇಟ್ಸ್ ನಾಟ್ ಅಲೌಡ್. ಟೋಪಿ ಹಾಕೊಳ್ಳೋಂಗಿಲ್ಲ, ಶೂಸ್ ಹಾಕೊಂಡು ಸಾಕ್ಸ್ ಹಾಕೊಂಡು ಬರ್ತೀನಿ, ಇಲ್ಲ ಶಾರ್ಟ್ಸ್ ಹಾಕೊಂಡು ಬರ್ತೀನಿ ಅಂದ್ರೆ ಅದು ಅಲೌಡ್ ಇಲ್ಲ. ಸೊ ಇದಿರೋದೆಲ್ಲ ಇದು ಈ ಸೈಡ್ ಇರೋದೆಲ್ಲ ನಾಟ್ ಅಲೌಡ್. ಈ ಕಡೆ ಇರೋದೆಲ್ಲ ಇಟ್ಸ್ ಎವ್ರಿಥಿಂಗ್ ಇಸ್ ಅಲೌಡ್. ನೋಡಿ ಇವ್ರು ದುಪಟ್ಟ ತಗೊಂಡಿದ್ದಾರೆ, ತಲೆ ಕಟ್ಕೊಂಡಿದ್ದಾರೆ, ಇವರೆಲ್ಲ ಒಂದು ಇದರಲ್ಲಿ ಕುತ್ಕೊಂಡಿದ್ದಾರೆ. ಸೊ ಇವ್ರು ಪಕ್ಕ ಕಟ್ಕೊಂಡಿದ್ದಾರೆ. ಈ ಥರ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಈ ಥರ ಇದ್ರೆ ಇದೆಲ್ಲ ಎವ್ರಿಥಿಂಗ್ ಇಸ್ ಅಲೌಡ್. ಓಕೆ ಸರ್, ಬನ್ನಿ ಇವಾಗ ಮೇಲಕ್ಕೆ ಹೋಗೋಣ. सचकाल पापा जानते हैं और क्या ಹೋಗೋಣ ಸರ್. ಬೆಳಿಗ್ಗೆಯಿಂದ ನೈಟ್ವರೆಗೂ ಪ್ರೇಯರ್ ನಡೀತಾನೆ ಇರುತ್ತೆ. ಹೌದು, ಇದು ಬೆಳಗ್ಗೆ 3:30 ಸ್ಟಾರ್ಟ್ ಆಗಿರುತ್ತೆ. ಬೆಳಿಗ್ಗೆ 3:30? ಹೌದು, ಬೆಳಗ್ಗೆ 3:30 ಪ್ರೇಯರ್ ಸ್ಟಾರ್ಟ್ ಆಗಿರುತ್ತೆ. ಅವಾಗಿಂದ ಪ್ರೇಯರ್ ಮಾಡ್ಕೊಂಡು ಇವಾಗ ಭಜನೆ ನಡೀತೈತೆ. ಇದ ಮೇಲೆ ನಾವು ಇದೆಲ್ಲ ಆಗಿದ ತಕ್ಷಣ ಕೆಳಗಡೆ ನಾವು ಲಂಗರ್ ಹಾಲ್ಗೆ ಹೋಗ್ತೀವಿ ನಾವು. ಓಕೆ. ಈಗ ಮೊದಲಿನ ಪ್ರೇಯರ್ ಹಾಲ್ ಬರ್ತಾ ಇದೀವಿ. ಹೌದು, ಇದು ಫುಲ್ ನಮ್ಮ ಮೇನ್ ಪ್ರೇಯರ್ ಹಾಲ್ ಒಂದು ರೀತಿ ಸಕ್ಕತ್ತಾಗಿ ಪೀಸ್ಫುಲ್ ಆಗಿದೆ ಸರ್, ವೈಟ್ ಆಗಿ. ಹೌದು, ತುಂಬಾ ಚೆನ್ನಾಗೈತೆ ನೋಡಿ. ಒಳಗಡೆ ಬರ್ತಿದ್ದಂಗೆ ಒಂಥರ ಶಾಂತ ಮನಸ್ಥಿತಿ ಬರ್ತಿದೆ ನಮಗೆ ನಿಜವಾಗ್ಲು. ಅಲ್ಲಿ ಗ್ರೀನ್ ಪಾರ್ಕ್ ಇದೆ, ಅದೇನು ಸರ್ ಅದು? ಇದು ಶ್ರೀ ಹರಕಿಶನ್ ಸ್ಕೂಲ್ ಅಂತ. ಚಿಕ್ಕ ಮಕ್ಕಳಿಗೆ ಸ್ಕೂಲ್ಗೆ ಮಕ್ಕಳಿಗೆ ಸ್ಕೂಲ್ ಐತೆ. ಈ ಚಿಕ್ಕ ಮಕ್ಕಳಿಗೆ ಕೆಲವರು ಫೀಸ್ ಕಟ್ಟಕ್ಕಾಗಲ್ಲ ಅಂತವ್ರಿಗೆಲ್ಲ ಇದು ನಮ್ಮ ಗುರುದ್ವಾರ ಕಡೆಯಿಂದ ಒಂದು ಸ್ಕೂಲ್ ಮಾಡಿದ್ದಾರೆ. ಓ, ಸ್ಕೂಲು? ಹೌದು, ಸ್ಕೂಲ್ ಅಂತ ಐತೆ. ಆ ಬೋರ್ಡ್ ಇವಾಗ ಕಾಣಿಸ್ತಾ ಇಲ್ಲ. ಬಟ್ ಈ ಸ್ಕೂಲ್ ಚಿಕ್ಕ ಮಕ್ಕಳು, ಬಡವರು, ಅವ್ರ ಫೀಸ್ ಕಟ್ಟಕ್ಕಾಗಲ್ಲ ಅಂತ ಮಕ್ಕಳು ಎಲ್ಲ ಸುಮಾರು ಮಕ್ಕಳು ಬಂದ್ಬಿಟ್ಟು ಇಲ್ಲಿ ಸುಮಾರು ಮಕ್ಕಳು ಓದುತ್ತಾವ್ರೆ. ಓಕೆ. ಇದು ಎಂಟ್ರೆನ್ಸ್ ಸರ್? ಇದು ಹೌದು ಸರ್, ಇದು ಎಂಟ್ರೆನ್ಸ್. ದರ್ಬಾರ್ ಹಾಲ್. ಎಷ್ಟು ಸಖತ್ತಾಗಿದೆ ಅಂತಂದರೆ ಒಳಗಡೆ ಬರ್ತಿದ್ದಂಗೆ ಒಂದು ರೀತಿ ಪೀಸ್ಫುಲ್ಲಾಗಿ, ಒಂದು ರೀತಿ ಸಮಾಧಾನ ಆಗುತ್ತೆ. ಸಖತ್ತಾಗಿ ಅಷ್ಟು ಸಖತ್ತಾಗಿ ಮಾಡಿದ್ದಾರೆ ನೋಡಿ ಸರ್. ನೋಡಿ ಇವ್ರು ಬಂದವರು ಯಾವ ಥರ ಗೌರವಯುತವಾಗಿ ಇದು ಮಾಡ್ತಿದ್ದಾರೆ, ರೆಸ್ಪೆಕ್ಟ್ ಮಾಡ್ತಿದ್ದಾರೆ. ದರ್ಬಾರ್ ಅಲ್ಲಿ ಇಲ್ಲಿ ಬಂದು ಪ್ರೇಯರ್ ಮಾಡುವಂಥದ್ದು ಕೂತ್ಕೊಂಡು ಬಂದವರೆಲ್ಲರೂ ಪ್ರೇಯರ್ ಮಾಡ್ತಾರೆ. ಬನ್ನಿ, ನಿಮಗೆ ನಾನೇನು ಇನ್ನೊಂದೇನೋ ತೋರಿಸ್ತೀನಿ. ಇದು ನೋಡಿ, ನಮ್ಮ ಗುರು ಗ್ರಂಥ್ ಸಾಹೇಬ್ ಜಿಗೆ
ಒಂದು ಬೆಡ್ಡು ಹಾಂ ಹಾಂ ಆ್ಯಸ್ ಅ ನಾವು ನಮ್ಮ ಗುರು ಗ್ರಂಥ ಸಾಹಿಬ್ಜಿಗೆ ನಾವು ಹೇಗೆ ನಾವು ಮರ್ಯಾದೆ ಕೊಡ್ತೀರಿ, ನಾವು ದೇವ್ರನ್ನ ಅದೇ ಥರ ಬೆಳಿಗ್ಗೆ 3:30ಗೆ ಪ್ರಕಾಶ ಮಾಡ್ತಾರೆ. ಆ ಪ್ರಕಾಶ ಮಾಡಿದ ತಕ್ಷಣ ಇಡೀ ದಿನ ನಾವು ಪೂಜೆ ಮಾಡಿ ಸಾಯಂಕಾಲ 7:30-8 ಗಂಟೆಗೆ ತಿರ್ಗಾ ನಮ್ಮ ಗ್ರಂಥ ಸಾಹೇಬನ ಕ್ಲೋಸ್ ಮಾಡಿ ನಾವು ಇಲ್ಲಿ ಅವ್ರಿಗೋಸ್ಕರ ಒಂದು ಸಪ್ರೇಟಾಗಿ ಬೆಡ್ ಐತೆ. ಗ್ರಂಥ ಸಾಹೇಬ್, ಗುರು ಗ್ರಂಥ ಸಾಹೇಬ್. ಹೌದು, ನಮ್ಮ ಗುರು ಇರೋದನ್ನೇ ಗುರು ಗ್ರಂಥ ಸಾಹೇಬ್. ಅಂದರೆ ನೀವು ಗ್ರಂಥನೇ ದೇವರು ಅಂತ ಪೂಜೆ ಮಾಡುವಂಥದ್ದು. ನಮ್ಮ ಗುರು ಗೋವಿಂದ್ ಸಿಂಗ್ ಜಿ ಅವರು ಹೇಳಿದರು, ನೀವು ಯಾವಾಗ ಇದನ್ನ ಪ್ರಕಾಶ್ ಮಾಡಿಬಿಟ್ಟು ಇದು ಮಾಡ್ತೀರಾ ಆ ಟೈಮಲ್ಲಿ ನಾನೇ ಸ್ವಯಂ ನಿಮ್ಮ ಮುಂದೆ ಕುತ್ಕೊಂಡಿರ್ತೀನಿ ಅಂತ ಹೇಳಿ ಇದು ಮಾಡಿರೋದು. ನೋಡಿ, ಈ ರೂಮಲ್ಲಿ ಎಲ್ಲ ಫೆಸಿಲಿಟಿ ಐತೆ, AC ಎಲ್ಲ ಹಾಕಿದ್ದಾರೆ. AC ಇದೆ, AC ಐತೆ, ಬೆಡ್ ಐತೆ. ಇಲ್ಲಿ ಇವರ ಧರ್ಮ ಗ್ರಂಥ, ಅವ್ರು ನಂಬುವಂಥ ಗ್ರಂಥವನ್ನು ಇಲ್ಲಿ ಇರಿಸ್ತಾರೆ. ಇದನ್ನು ಹೊರಗಡೆ ತೆಗೆದು ಪೂಜೆ ಮಾಡ್ತಾರೆ, ಮತ್ತೆ ಇಲ್ಲಿ ಸಂಜೆ ಇಡ್ತಾರಂತೆ. ಇದಕ್ಕೆ ನೋಡಿ ಎಷ್ಟು ಐಷಾರಾಮಿಯಾದಂತೆ, ಎಷ್ಟು ಶುಭ್ರವಾದಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಂತ. ಆ ಗ್ರಂಥವನ್ನು ಬೋಧಿಸ್ತಾರೆ. ಆ ಗ್ರಂಥದ ಬಗ್ಗೆ ಹೇಳಿ ಸರ್, ಗ್ರಂಥದಲ್ಲಿ ಏನೇನೋ ಪೀಠಿಕೆಗಳು ಬರ್ತವೆ ಅಂತ ಹೇಳ್ತಾರೆ ಸರ್. ಗ್ರಂಥ ಬಗ್ಗೆ ನಮ್ಮ ಗ್ರಂಥದಲ್ಲಿ ಸುಮಾರು ಇದೈತೆ. ನಮ್ಮ 10 ಗುರುದ ಬಾಣಿಗಳು ಐತೆ. ಆ 10 ಗುರು ಬಾಣಿನಾನೇ ನಾವು ನಮ್ಮ ಗುರು ಗೋವಿಂದ್ ಸಿಂಗ್ ಜಿ ಅವ್ರು ಹೇಳಿದರು, ಈ ಗ್ರಂಥ ಆದಾದ್ಮೇಲೆ ನಮ್ದು ಯಾವುದು ದೇವ್ರು ಇರಲ್ಲ, ಗ್ರಂಥನೇ ಅತಿ ಮುಖ್ಯ, ಫೈನಲ್ ಅದೇ ಎಲ್ಲ ಏನೈತೆ ನಮ್ದು ಗುರು ಗ್ರಂಥ ಸಾಹೇಬ್ ಎಲ್ಲ ನಮಗೆ. ಅದು ಬಿಟ್ಟು ಇನ್ಯಾವುದು ದೇವ್ರಿಗೂ ನಾವು ನಂಬಲ್ಲ ಅಂತ ಹೇಳಿ ಇದು ಮಾಡಿದ್ರು. ಇಲ್ಲಿ ಗ್ರಂಥನೇ ದೇವರು. ಹೌದು, ನಮ್ಮ ಗುರು ಗ್ರಂಥ ಸಾಹೇಬ್ ನಮಗೆ ದೇವ್ರು. ಅದು ಹೇಳ್ತಾರೆ, ಗ್ರಂಥವನ್ನು ಒಂದೊಂದ್ಸರಿ ಓಪನ್ ಮಾಡಿದಾಗ ಅವತ್ತು ಏನು ಬಂದಿರುತ್ತೆ ಅವತ್ತಿನ ಸಂದೇಶ ಅಂತ ಹೇಳ್ತಾರೆ ಸರ್. ಈಗ ಗ್ರಂಥ ಈಗ ಅದು ಯಾವಾಗ ತೆಗಿತಾರೆ, ಅದು ಏನು ವಿಶೇಷ, ಅದ್ರೊಳಗಡೆ ಏನಿರುತ್ತೆ ನೋಡಿ. ಆಕ್ಚುಲಿ ಬಂದ್ಬಿಟ್ಟು ಅದು ನಮ್ಮ ಗುರು ಗ್ರಂಥ ಸಾಹೇಬ್ ಬಂದ್ಬಿಟ್ಟು ನಾವು ಡೈಲಿ ಬೆಳಗ್ಗೆ 3 ಗಂಟೆಗೆ ಇದು ಮಾಡ್ತಾರೆ, ಪ್ರಕಾಶ್ ಮಾಡ್ತಾರೆ. ಆ ಪ್ರಕಾಶ್ ಮಾಡಿದ ತಕ್ಷಣ ಫಸ್ಟ್ ಸ್ಲೋಗನ್ ಏನು ಬರುತ್ತೆ, ಓಪನ್ ಮಾಡಿದ ಪೇಜಲ್ಲಿ. ಹೌದು, ಫಸ್ಟ್ ಓಪನ್ ಮಾಡಿದ ತಕ್ಷಣ ಓಪನ್ ಮಾಡೋದ್ರಲ್ಲೇ ಫಸ್ಟ್ ಸ್ಲೋಗನ್ ಏನು ಬರುತ್ತೆ, ಆ ಸ್ಲೋಗನ್ನೇ ನಮ್ಮ ಗುರು ಗ್ರಂಥ ಸಾಹೇಬಲ್ಲಿ ಏನಿರುತ್ತೆ ಅದನ್ನ ಸಂದೇಶ, ಎಲ್ಲರಿಗೂ ಅದೇ ಸಂದೇಶ. ಒಂದು ವಿಶೇಷವಾಗಿ ಇರಿಸಿದ್ದೀರಾ, ಬಹಳ ಖುಷಿ ಆಗುತ್ತೆ ನೋಡಿ. ಎಷ್ಟು ಸಖತ್ತಾಗಿದೆ ಅಂದರೆ ನೋಡ್ತಾ ಇರೋ ದೇವಸ್ಥಾನ ಒಂದು ರೀತಿ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಅದ್ಭುತವಾಗಿದೆ. ಬನ್ನಿ ಸರ್, ಹೋಗಿ. ಇದನ್ನೇ ಅಲ್ಲೇ ಇರಿಸಿರ್ತಾರೆ ಸರ್ ಈಗ ಅದನ್ನ? ಹೌದು, ಇಲ್ಲಿಂದಾನೇ ಅಲ್ಲಿ ತಗೊಂಡ್ಬಂದು ಇಲ್ಲಿ ಮಧ್ಯದಲ್ಲಿ ತಿರ್ಗಾ ಅಲ್ಲಿ ಬೆಳಿಗ್ಗೆ 3:30 ತಂದು. ಹೌದು, ಈಗ ಇಲ್ಲಿ ಬಂದು ಇಲ್ಲಿ ಇಟ್ಟಿರ್ತಾರೆ ಇಲ್ಲಿ. ಹೌದು, ಅದ್ರೊಳಗಡೆ ಇದೆ ಸರ್ ಅದೀಗ ಅದು. ಹೌದು, ಅದ್ರ ಮುಂದೆ ಬಂದು ಎಲ್ಲರೂ ಪ್ರೇಯರ್ ಮಾಡ್ತಾರೆ. ಹೌದು, ಎಲ್ಲರೂ ಬಂದ್ಬಿಟ್ಟು ನಮ್ಮ ಗುರು ಗ್ರಂಥ ಸಾಹೇಬ್ ಮುಂದೆ ನಾವು ನಾವು ದೇವ್ರನ್ನ ಮುಗಿತೀರ ಆ ಥರ ಮುಗಿದ್ಬಿಟ್ಟು ಇದು ಮಾಡ್ತಾರೆ. ಇಲ್ಲಿ ಯಾವುದೇ ಮನುಷ್ಯ ಅಥವಾ ಧರ್ಮ ಪೂಜೆ ಇಲ್ಲ, ಇಲ್ಲಿ ಗ್ರಂಥದಲ್ಲಿ ಏನಿದೆ ಅದನ್ನ ಗೌರವಿಸ್ತಾರೆ. ಇದೇ ಗ್ರಂಥ ಅಲ್ಲಿ ನೋಡಿ ಮುಂದೆ ಅವರು ಸೇವೆ ಮಾಡ್ತಿದ್ದಾರೆ. ಅದನ್ನು ಬಂದು ತುಂಬ ಜನ ಎಲ್ಲ ಇಲ್ಲಿ ಬಂದು ಕೂತ್ಕೊಂಡು ಎಲ್ಲರೂ ಕೂಡ ಒಂದು ಪ್ರೇಯರ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದಂಥವ್ರಿಗೆಲ್ಲ ಇಲ್ಲಿ ಪ್ರಸಾದ ಅಂತ ಕೊಡ್ತಾ ಇದ್ದಾರೆ. ಇಲ್ಲೊಬ್ಬರು ಗುರುಗಳಿರ್ತಾರೆ, ಇಲ್ಲಿ ಪ್ರಸಾದ ಕೊಡ್ತಾರೆ ಬಂದವ್ರಿಗೆ ಎಲ್ಲರೂ ಕೂಡ. ಅದನ್ನು ಅವರು ಒಂದು ರೀತಿ ದೇವರ ಪ್ರಸಾದ ಅಂತಲೇ ತಗೊಂಡೋಗಿ ಅದನ್ನು ಸ್ವೀಕರಣೆ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಪ್ರಸಾದ ಇದೆ, ಇದು ಬಂದವರು ಎಲ್ಲರೂ ಕೂಡ ಪ್ರಸಾದ ಕೊಡ್ತಿದ್ದಾರೆ. ಮಕ್ಕಳು ಈಸ್ಕೊಳ್ರಪ್ಪ, ಈಸ್ಕೊಳ್ಳಿ. 2 ಇದು ದೇವರಿಗೆ ನೈವೇದ್ಯ ಮಾಡಿರ್ತಾರಲ್ಲ ಆ ಥರದ ಪ್ರಸಾದ ಇಲ್ಲಿ. ಇದನ್ನು ಮಕ್ಕಳು ದೊಡ್ಡವರು ಎಲ್ಲರೂ ಬಂದವರು ಎಲ್ಲರೂ ಕೂಡ ಇಸ್ಕೋತಾರೆ. ಎಂಟ್ರೆನ್ಸ್ ಎಲ್ಲ ಸ್ಟಾರ್ಟಿಂಗೇ ಬಂದು ಕೊಡ್ತಾರೆ. ಬಂದವರು ಎಲ್ಲರೂ ಕೂಡ ಇದನ್ನು ಇಸ್ಕೋತಾರೆ. ಬನ್ನಿ, ನಾವು ದೇವಸ್ಥಾನ ಒಳಗಡೆ ಹೋಗಿ ನಮ್ಮ ಪ್ರಸಾದ, ನಮ್ಮ ಪೂಜೆ ಏನೈತೆ ನಾವು ದೇವ್ರ ಮುಂದೆಗಡೆ ಹೋಗಿ ನಾವು ಪ್ರಾರ್ಥನೆ ಮಾಡಿ ವಾಪಸ್ ಬರುವಾಗ ನಮಗೆ ಪ್ರಸಾದ ಕೊಡ್ತಾರೆ. ವಾಪಸ್ ಬರುವಾಗ ರಿಟರ್ನ್ ಅಂದ್ರೆ ನಾವು ಇವಾಗ ನಾವು ಮನೆಗೆ ಹೋಗ್ಬೋದು, ಇಲ್ಲ ಅಲ್ಲೇ ಕೂತ್ಕೊಂಡು ಬೇಕಾದ್ರೆ ನಾವು ಸೇವೆನೂ ಮಾಡ್ಬೋದು. ಇಲ್ಲ ಅಂತಿದ್ರೆ ನಾವು ಲಂಗರ್ ಹಾಲ್ ಅಂತ ಐತೆ, ಅಲ್ಲಿಗೆ ಹೋಗಿ ನಾವು ಕುತ್ಕೊಂಡು ನಮ್ಮ ಲಂಗರ್ ಅಂತ ಏನಕ್ಕೆ ಅಂತ ಹೇಳ್ತೀರಂದ್ರೆ ನಮ್ಮ ಸುಮಾರು ಜನ ಎಲ್ಲ ಕುತ್ಕೊಂಡು ಊಟ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಸೇರ್ಬಿಟ್ಟು ಇದಕ್ಕೆ ಲಂಗರ್ ಅಂತ ಹೇಳ್ತೀವಿ. ಸೊ ಬೇಕಾದ್ರೆ ನೀವು ಲಂಗರ್ ತಗೊಂಡು ಅಲ್ಲೇ ಕುತ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು. ಇವಾಗ ಈ ಪ್ರಸಾದ ಬಗ್ಗೆ ನೋಡಿ. ಪ್ರಸಾದ ಇದು ಏನೇನು ಹಾಕಿ ಮಾಡಿರ್ತಾರೆ ಸರ್ ಇದು? ಸರ್ ಇದು ಪ್ಯೂರ್ ಘೀಯಿಂದ ಮಾಡಿರ್ತಾರೆ. ಪ್ಯೂರ್ ತುಪ್ಪದಿಂದ? ಪ್ಯೂರ್ ಘೀ
ಗೋಧಿ ಹಾಂ ಹಾಂ ಅದನ್ನ ಅವರು ಇನ್ನೊಬ್ರು ಇದು ಮಾಡೋರೇ ಸ್ಪೆಷಲ್ ಆಗಿ ಸಪ್ರೇಟ್ ಆಗಿರ್ತಾರೆ. ಇದನ್ನ ಡೈಲಿ ನಡೆಯುತ್ತೆ ಇದು? ಹೌದು ಡೈಲಿ ಹೌದು ಡೈಲಿ ಮಾಡ್ತಾರೆ. ಡೈಲಿ ಮಾಡ್ತಾರೆ. ಡೈಲಿ ಮಾಡಕ್ ಸಂಡೇ ಸ್ಪೆಷಲ್ ಆಗಿ ಏನಿರುತ್ತೆ ಅಂದ್ರೆ ಕ್ವಾಂಟಿಟಿ ವೈಸ್ ಸ್ವಲ್ಪ ಜಾಸ್ತಿ ಮಾಡಿರ್ತಾರೆ. ಸಂಡೇ ಜಾಸ್ತಿ ಸಂಡೇ ಒಕೇಶನ್ ಎಲ್ಲರೂ ಸುಮಾರು ಜನ ಬರ್ತಾರೆ ಅಂತ ಹೇಳಿ ಸಂಡೇಸು ತುಂಬಾ ಜಾಸ್ತಿ ಮಾಡಿರ್ತಾರೆ. ಡೇ ವೀಕ್ ಡೇಸ್ ಎಲ್ಲ ಬಂದ್ಬಿಟ್ಟು ನಾರ್ಮಲ್ ಆಗಿ ಅವರು ಕಡಿಮೆ ಇರುತ್ತೆ. ಲಿಮಿಟೆಡ್ ಇರುತ್ತೆ ಅವ್ರದ್ದು. ಓಕೆ ಅವ್ರೇನು ಜಾಸ್ತಿ ಏನ್ ಮಾಡಿ ಸುಮ್ಮನೆ ವೇಸ್ಟ್ ಮಾಡಲ್ಲ. ಇದಲ್ದೇ ಊಟನೂ ಕೂಡ ಪ್ರಸಾದವಾಗಿ ಕೊಡ್ತಾರೆ. ಹೊಟ್ಟೆ ತುಂಬ ಊಟ ಪ್ರಸಾದವಾಗಿ ಕೊಡ್ತಾರೆ, ಅದು ಫ್ರೀ ಆಗಿ ಕೊಡ್ತಾರೆ. ಯಾರು ಬೇಕಾದ್ರೂ ಬಂದು ತಿನ್ಬೋದು. ಯಾರಿಗೂ ನೀನು ಈ ಜಾತಿಯನ್ ಆ ಜಾತಿ ಅಂತ ಏನು ವೇದ ಭಾವ ಏನು ಇಲ್ಲ, ಎಂತದೂ ಇಲ್ಲ, ಎಂತದೂ ಇಲ್ಲ. ಆಮೇಲೆ ನಿಮ್ಮ ಬರೀ ಸಮುದಾಯದವರೆಲ್ಲ ಎಲ್ಲರೂ ಬರ್ತಿದ್ದಾರೆ ಇಲ್ಲಿ? ಹೌದು, ಸುಮಾರು ಜನ ಬರ್ತಾರೆ. ಬನ್ನಿ, ನಾನು ಬೇಕಾದ್ರೆ ಕೆಳಗಡೆ ತೋರಿಸ್ತೀನಿ. ಬರೀ ನಾವು ಸಿಖ್ ಅಂತ ಅಲ್ಲ, ಹಿಂದೂ ಅವರು ತುಂಬ ಸುಮಾರು ಜನ ಬರ್ತಾರೆ, ಕನ್ನಡದವರು ಬರ್ತಾರೆ, ಮುಸ್ಲಿಮ್ಸ್ ಅವರು ಬರ್ತಾರೆ, ಎಲ್ಲ ಸುಮಾರು ಜನ ಬರ್ತಾರೆ. ಬಂದ್ ಬೇಕಾದ್ರೆ ಕೆಳಗಡೆ ತೋರಿಸ್ತೀನಿ ನಾನು. ಬನ್ನಿ ಸರ್. ನೋಡಿ, ಇವಾಗ ನಾವು ಒಳಗಡೆ ಹೋದ್ರಿ, ದೇವ್ರ ತಾವ ಮುಗಿದ್ರಿ, ಪ್ರಸಾದ ತಗೊಳ್ದಿ. ಪ್ರಸಾದ ತಗೊಂಡು ಇವಾಗ ಜಸ್ಟ್ ನಾವು ಇವಾಗ ಆಚೆ ಕಡೆ ಬಂದಿದ ತಕ್ಷಣನೇ ನಮ್ದು ಒಂದು ನಿಶಾನ್ ಸಾಹೇಬ್ ಅಂತ ಇರುತ್ತೆ. ನಿಶಾನ್ ಸಾಹೇಬ್ ಅಂತ? ನಿಶಾನ್ ಸಾಹೇಬ್ ಅಂದ್ರೆ ಏನ್ ಸರ್? ನಿಶಾನ್ ಸಾಹೇಬ್ ಅಂದ್ರೆ, ಈ ನಿಶಾನ್ ಸಾಹೇಬ್ ಎಲ್ಲಿ ನಮ್ಮ ಗುರುದ್ವಾರ ಇರುತ್ತೆ ಅಲ್ಲಿ ಎಲ್ಲಾ ಗುರುದ್ವಾರದಲ್ಲೂ ನಮ್ ನಿಶಾನ್ ಸಾಹೇಬ್ ಇದ್ದೇ ಇರುತ್ತೆ. ಅಂದ್ರೆ ನಮ್ ಕಡೆ ಇದನ್ನ ಗರುಡ್ಗಂಬ ಅಂತ ಇದು ನಮ್ ನಿಶಾನ್ ಸಾಹೇಬ್ ನಾವು ದೂರದಿಂದ ನೋಡಿದ ತಕ್ಷಣ ನಮಗೂ ಗೊತ್ತಾಗುತ್ತೆ, ಓ ಈ ಜಾಗದಲ್ಲಿ ಒಂದು ದೇವಸ್ಥಾನ ಇದೆ, ಈ ಜಾಗದಲ್ಲಿ ಗುರುದ್ವಾರ ಐತೆ ಅಂತ ಹೇಳಿ. ಗುರುದ್ವಾರ ಇದೆ ಅಂತ ಹೇಳಿ ಇದೊಂದು ಸ್ತಂಭ ತರ ನಿಲ್ಸಿದೀರಾ ಇಲ್ಲಿ. ಇದು ನೋಡಿ, ಓ ಇದು ನಮ್ಮ ನಿಶಾನ್ ಸಾಹೇಬ್. ಇದು ನಿಶಾನ್ ಸಾಹೇಬ್ ಅಂತ ಹೇಳಿ. ತುಂಬಾ ದೊಡ್ಡದು. ಅಂದ್ರೆ ದೊಡ್ಡದಿದ್ರೆ ಈ ತರ ಒಂದ್ ಎಲ್ಲಾರು ಕಾಣಿಸಿದ್ರೆ ಈ ತರ ಇಲ್ಲಿ ಒಂದು ಗುರುದ್ವಾರ ಐತೆ. ಇವಾಗ ನೋಡಿ, ಕೆಲಸವಲ್ಲ ಏನಾಗುತ್ತೆ ಅಂದ್ರೆ ಗಾಡಿನಲ್ಲಿ ಟ್ರಾವೆಲ್ ಮಾಡ್ತಾರ ಟೈಮಲ್ಲಿ ಎಲ್ಲರಿಗೂ ಗೊತ್ತಾಗಲ್ಲ ದೇವಸ್ಥಾನ ಎಲ್ಲೈತೆ, ಗುರುದ್ವಾರ ಎಲ್ಲೈತೆ ಅಂತ ಏನು ಗೊತ್ತಾಗಲ್ಲ. ಸೊ ಗಾಡಿನಲ್ಲಿ ಯಾರಾದ್ರೂ ಟ್ರಾವೆಲ್ ಮಾಡ್ತಾರಾಗ ದೂರದಿಂದಾನು ಗೊತ್ತಾಗುತ್ತೆ. ಈ ನಿಶಾನ್ ಸಾಹೇಬ್ ನ ನೋಡಿದ ತಕ್ಷಣ ಅರ್ಥ ಮಾಡ್ಕೊಂತಾರ, ಇಲ್ಲಿ ಗುರುದ್ವಾರ ಇದೆ, ಇಲ್ಲಿ ಗುರುದ್ವಾರ ಐತೆ. ನಾವು ಬೇಕಾದ್ರೆ ಇಲ್ಲಿ ಹೋಗಿ ಸ್ಟೇ ಮಾಡ್ಬೋದು, ಇಲ್ಲಿ ಊಟ ಮಾಡ್ಬೋದು, ಊಟ ಸಿಗುತ್ತೆ. ಹೋಗಿ ನಾವು ಬೇಕಾದ್ರೆ 1 2 hours 3 hours 4 hours ಸ್ಟೇ ಮಾಡ್ಬಿಟ್ಟು ಹೋಗೋಣ. ಆ ತರನು ವ್ಯವಸ್ಥೆ ಐತಿ, ಇಲ್ಲಿ ವ್ಯವಸ್ಥೆ ಇದೆ ಅಂತ ಜನಗಳಿಗೆ ಗೊತ್ತಾಗುತ್ತೆ. ಹೌದು, ಈ ನಿಶಾನ್ ಸಾಹೇಬ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಲ್ಲರಿಗೂ. ಗುರುದ್ವಾರ ಇರೋ ಜಾಗದಲ್ಲಿ ಅವರು ದೂರದಿಂದಾನೇ ನೋಡಿ ಇದನ್ನ ಬರ್ತಾರೆ. ಇದೆಲ್ಲ ಆಗಿ ಆದ ತಕ್ಷಣ ಇವಾಗ ನಾವು ಕೆಳಗಡೆ ಲಂಗರ್ ಹಾಲ್ಗೆ ಹೋಗೋಣ. ದೇವಸ್ಥಾನ ಬಂದು ದರ್ಶನ ಆದ್ಮೇಲೆ ಈಗ ಲಂಗರ್ ಹಾಲ್ ಅಂತಂದ್ರೆ ಊಟದ ಹಾಲು. ಹೌದು, ಊಟದ ಹಾಲು, ಪ್ರಸಾದದ ಹಾಲು. ಎಲ್ಲರಿಗೂ ಯಾವುದೇ ಧರ್ಮ ಇರ್ಲಿ, ಯಾರೇ ಬಂದ್ರೇನು ಎಲ್ಲರಿಗೂ ಫ್ರೀ ಊಟ ಕೊಡ್ತಾರೆ. ಬರೀ ಇಲ್ಲಿ ಸಿಂಗ್ ಸಮುದಾಯ ಒಂದೇ ಅಲ್ಲ, ಎಲ್ಲ ಜಾತಿ ಧರ್ಮದವ್ರಿಗೂ ಸಿಗುತ್ತೆ. ಯಾರು ಬೇಕಾದ್ರು, ಆಚೆ ಇರೋರು ಬೇಕಾದ್ರು ಬಂದು ಊಟ ಮಾಡ್ಕೊಂಡು ಹೋದ್ರು. ಯಾರಿಗೂ ನೀನ್ ಏನಿಗೆ ಬಂದೆ ಕೊಡ್ತಾರೆ, ಎಲ್ಲರಿಗೂ ಊಟ ಕೊಡ್ತಾರೆ. ನೀನ್ ಏನಿಗೆ ಬಂದೆ, ಯಾಕೆ ಬಂದೆ ಅಂತ ಯಾರು ಏನಿಗೂ ಕೇಳಲ್ಲ. ಸಾವಿರಾರು ಜನ ಬರ್ತಿದ್ರ ಶನಿಕೆಲ್ಲ. ಹೌದೌದು, ಬನ್ನಿ ತೋರಿಸ್ತೀನಿ. ನೋಡೋಣ ಸರ್, ಊಟದ ಹಾಲು ನೋಡೋಣ, ಊಟ ರೆಡಿ ಆಗ್ತಿರೋದು ನೋಡೋಣ ಹೇಗಿದೆ ಅಂತ ನೋಡೋಣ. ಬಂದ ತಕ್ಷಣ ಇಲ್ಲಿ ಹ್ಯಾಂಡ್ ವಾಶ್ ಇದೆ, ಹ್ಯಾಂಡ್ ವಾಶ್ ಕೂಡ ಮಾಡ್ಕೋಬಹುದು. ನೋಡಿ ಇಲ್ಲಿ ಎಂಟ್ರೆನ್ಸ್, ಇದು ಕೂಡ ವೈಟ್ ಹಾಲ್ ತರ ಇದೆ, ಸಖತ್ತಾಗಿದೆ. ಇಲ್ಲಿ ಕೆಳಗಡೆಗೆ ಹೋಗ್ತಿದ್ವಿ, ಊಟದ ಹಾಲ್ಗೆ ಹೋಗ್ತಾ ಇದೀವಿ. ಈಗ ಲಂಗರ್ ಹಾಲ್ ಅಂತ ಹೇಳ್ತಾರೆ ಇವರು. ಇಲ್ಲಿ ಲಂಗರ್ ಹಾಲು ಇದೆ, ಊಟದ ಹಾಲು. ಇಲ್ಲಿ ನೋಡಿ, ಇಲ್ಲಿ ಬಂದ ತಕ್ಷಣವೇ ತಟ್ಟೆಗಳು ಕೊಡೋದಕ್ಕೆ ಒಂದಷ್ಟು ಜನ ಗೌರವ ಇದೆ. ನೋಡಿ ಎಷ್ಟು ಏಜ್ ಆದಂಥವ್ರು ತಟ್ಟೆ ಲೋಟಗಳೆಲ್ಲ ಕೊಡೋದಕ್ಕಿದ್ದಾರೆ. ಇಲ್ಲಿ ಬಂದು ಎಲ್ಲರೂ ಕೂಡ ಊಟ, ಎರಡು ತಟ್ಟೆ ಲೋಟ ಇವೆಲ್ಲ ಕೊಡೋದಕ್ಕಿದೆ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತಂದರೆ ಸಖತ್ತಾಗಿದೆ ಕಾನ್ಸೆಪ್ಟು. ಇಲ್ಲೆಲ್ಲ
ಇದು ಸರ್ ಚಪಾತಿ ಇಷ್ಟು ಕ್ವಾಂಟಿಟಿ ಆಗಿ. ಹೌದು. ವಾವ್, ಎಷ್ಟು ಕ್ವಾಂಟಿಟಿ ಚಪಾತಿ ಇದೆ ಅಂತಂದ್ರೆ ನೋಡಿ. ಇವೆಲ್ಲ ರೆಡಿ ಮಾಡಿ ಸಖತ್ತ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಚಪಾತಿ ಇಷ್ಟು ದೊಡ್ಡದಾಗಿದೆ. ಬರೀ ಇದರಲ್ಲ, ಬನ್ನಿ ಇದರಲ್ಲೂ ತೋರಿಸ್ತೀನಿ. ಇದೇನು ಸರ್? ಓ ಪೂರಿ, ಅಬ್ಬಬ್ಬಬ್ಬ, ಪೂರಿ ಎಷ್ಟು ದೊಡ್ಡದಾಗಿ ಮಾಡಿಟ್ಟವ್ರೆ ಅಂತಂದರೆ ಖಾಲಿ ಆದಂಗೆ ಬಿಸಿ ಬಿಸಿ ಮಾಡ್ತಾರೆ. ಹೌದು. ನೋಡಿ ರೈಸು, ದಾಲು, ಇದು ರೈಸ್ ಇದೆ ಇಲ್ಲಿ, ಮತ್ತು ದಾಲು ಕೂಡ ಇದೆ ಇಲ್ಲಿ. ಆಮೇಲೆ ನೋಡಿ ಪಾಯಸ ಮಾಡಿದ್ದಾರೆ, ಖೀರು. ಈ ಖೀರನ್ನ ನೋಡಿ ಏನು ಮಾಡಿದ್ದಾರೆ ಅಂತಂದರೆ, ಹಿಂದೆ ನಮ್ಮ ಕಡೆ ಇತ್ತಾಳೆ ಅಂಡೇಲಿ ಮಾಡ್ತಿದ್ರು, ತುಂಬ ವಿಶೇಷ ಇದರಲ್ಲಿ ಅಡುಗೆ ಮಾಡಿದ್ರೆ. ಇದರಲ್ಲಿ ಮಾಡಿದ್ದಾರೆ ನೋಡಿ, ಎಷ್ಟು ಸಖತ್ತಾಗಿದೆ, ಎಷ್ಟು ದೊಡ್ಡದಾಗಿದೆ ನೋಡಿ. ಆಮೇಲೆ ಇಲ್ಲಿ ಪುಟ್ಟಿಗಳೆಲ್ಲನೂ ಕೂಡ ಬಿದಿರಿನ ಪುಟ್ಟಿಗಳಲ್ಲಿ ಹಾಕಿದ್ದಾರೆ ನೋಡಿ. ಆರೋಗ್ಯ ದೃಷ್ಟಿಯಿಂದ ಬಿದಿರನ್ನ ಬಳಸ್ತಿದ್ದಾರೆ ನೋಡಿ. ಊಟ ಕೊಡೋದು ಸುಮ್ಮನೆ ಅಂತಲ್ಲ ನೋಡಿ. ಎಲ್ಲ ತೆಗೆದು ಆದಮೇಲೆ ಇಲ್ಲಿ ಫಿಲ್ ಮಾಡಿಕೊಡ್ತಾ ಇರ್ತಾರೆ. ಪೂರಿ ನೋಡಿ, ಬಂದವ್ರು ಎಲ್ಲರೂ ಕೂಡ ಇಲ್ಲಿಂದ ಒಬ್ಬರು ಕೆಲವರು ಬಡಿಸ್ತಾ ಇರ್ತಾರೆ. ಖಾಲಿ ಆದಂಗೆ ತಗೊಂಡು ಹೋಗ್ತಾ ಇರ್ತಾರೆ. ಇಲ್ಲೊಬ್ಬರು ಸಾಹೇಬ್ರು ಇದ್ದಾರೆ ನೋಡಿ. ಇದು ಎರಡು ಕೂಡ, ಇದು ಸ್ವೀಟ್ ಇದೆ, ಇದು ರೋಟಿ ಇದೆ, ದಾಲ್ ಇದೆ ನೋಡಿ. ಇದನ್ನೆಲ್ಲ ಬಂದವ್ರು ಎಲ್ಲರೂ ಕೂಡ ಇಲ್ಲಿ ಬರೆಸ್ತಾ ಇದ್ದಾರೆ. ಯೂಟ್ಯೂಬರ್ ಇವರೆಲ್ಲ ಬಂದು ಸೇವೆ ಮಾಡ್ತಿದ್ದಾರೆ. ಎಲ್ಲ ಭಕ್ತಾದಿಗಳು ಬಂದು ಸೇವೆ ಮಾಡ್ತಾ ಇರುವಂಥದ್ದು ನೋಡಿ. ಇಷ್ಟು ದೊಡ್ಡದಾಗಿ ಇದು ಮಾಡಿ ಪ್ಯಾಕ್ ಮಾಡ್ತಾರೆ ಇಲ್ಲಿ. ಇವರೆಲ್ಲರೂ ಬಂದು ಚಪಾತಿ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಎಲ್ಲ ರೆಡಿ ಆಗ್ತಾ ಇದೆ. ಎಷ್ಟೊಂದು ಜನ ಹೆಣ್ಮಕ್ಳು ನೋಡಿ ಎಲ್ಲ ಚಪಾತಿ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಚಪಾತಿ ಹಿಟ್ಟನ್ನು ಇಲ್ಲೇ ರೆಡಿ ಮಾಡ್ತಾರೆ. ಅದಕ್ಕೆ ಒಂದು ಮಿಷಿನ್ ಇದೆ. ಯಾಕಂದರೆ ಇಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಚಪಾತಿ ಮಾಡಬೇಕು ಅಂದರೆ, ಲಕ್ಷಾಂತರ ಚಪಾತಿ ಆಗಬೇಕಂದ್ರೆ ಇಲ್ಲಿ ಮಿಷಿನೇ ಬೇಕಿದೆ ರೆಡಿ ಮಾಡೋದಕ್ಕೆ. ಅದಕ್ಕೆ ಅಂತಲೇ ಒಂದು ಮಿಷಿನ್ ಇಟ್ಕೊಬಿಟ್ಟಿದ್ದಾರೆ ನೋಡಿ. ದೊಡ್ಡ ಆಶೀರ್ವಾದ, ಪ್ಯೂರ್ ಆಶೀರ್ವಾದ ಆಟ ಆಗ್ತಾ ಇದ್ದಾರೆ. ಇದೆಲ್ಲ ರೆಡಿ ಮಾಡಿಕೊಟ್ರೆ ಅಲ್ಲಿ ಬಂದಿರುವಂಥ ಭಕ್ತಾದಿಗಳು ಒಂದು ರೀತಿ ಸೇವೆ ಮಾಡ್ತಾ ಇದ್ದಾರೆ. ಸೇವೆ ಯಾವ ಥರ ಸೇವೆ ಅಂತಂದರೆ, ಬಂದು ಎಲ್ಲರೂ ಕೂಡ ಫ್ರೀಯಾಗಿ ಸೇವೆ ಮಾಡ್ತಿದ್ದಾರೆ. ಚಪಾತಿ ಹಿಟ್ಟು ಕಲಿಸೋದಕ್ಕೆ ಒಂದು ಮಿಷಿನ್ ಇದೆ ನೋಡಿ. ಎಲ್ಲ ಆಶೀರ್ವಾದ ಇದೆ. ಇಲ್ಲಿ ಕಲಿಸಿ ರೆಡಿ ಮಾಡಿ ಕೊಡ್ತಾರೆ.
गया। ಈ ದೇವಸ್ಥಾನದಲ್ಲಿ ಬಂದಂಥ ಎಲ್ಲರೂ ಕೂಡ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಎಲ್ಲವನ್ನು ಕೂಡ ಉಚಿತವಾಗಿ ಫ್ರೀಯಾಗಿ ಕೊಡ್ತಿದ್ದಾರೆ. ಬೆಳಗಿನ ತಿಂಡಿ ಏನೇನಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನೋಡಿ ಕೀರು ಪಾಯಸ ಕೊಟ್ಟಿದ್ದಾರೆ, ಇದು ಪೂರಿಗೆ ಪಲ್ಯ ಕೊಟ್ಟಿದ್ದಾರೆ, ಅನ್ನ ಸಾಂಬಾರು ಕೊಟ್ಟಿದ್ದಾರೆ, ಪೂರಿ ಕೊಟ್ಟಿದ್ದಾರೆ, ಜೊತೆಗೆ ಬಿಸಿ ಬಿಸಿ ಚಪಾತಿಗಳು ಕೊಟ್ಟಿದ್ದಾರೆ. ಅದು ಚೆನ್ನಾಗಿ ಮಾಡಿರುವಂಥ ಚಪಾತಿ, ಪೂರಿ, ರೈಸು, ಸಾಂಬಾರು, ಕೀರು, ಈ ಥರದ ಪಲ್ಯ ಈ ಎಲ್ಲವನ್ನು ಕೂಡ ಬಂದಂತೆ ಎಲ್ಲರೂ ಕೂಡ ಫ್ರೀಯಾಗಿ ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ದಾರೆ. ಬೆಳಗಿನ ತಿಂಡಿ ಇದು, ಮಧ್ಯಾಹ್ನದ ಊಟ ಬೇರೆ ಇದೆ. ಮೊದಲಿಗೆ ನಾವು ಈಗ ಪೂರಿ ನೋಡೋಣ. ನೋಡಿ ಪೂರಿ ಸಖತ್ತಾಗಿ ಮಾಡಿದೆ, ಚೆನ್ನಾಗಿದೆ. ಪೂರಿ ಹೇಗಿದೆ ಅಂತ ಸ್ವಲ್ಪ ಟೇಸ್ಟ್ ತಿಂದು ನೋಡೋಣ. ಪೂರಿಗೆ ಇಲ್ಲಿ ಒಂದು ಇದು ಕೊಟ್ಟಿದ್ದಾರೆ, ಕಾಬೂಲ್ ಕಡಲೆಯಿಂದ ಮಾಡಿರುವಂಥದ್ದು. ಇದು ಹೇಗಿದೆ ಅಂತ ಟೇಸ್ಟ್ ನೋಡೋಣ. ಮದುವೆ ಮನೇಲಿ ಮಾಡ್ತಾರೆ ನಮ್ಮ ಕಡೆಗೆ, ಆ ಟೇಸ್ಟ್ ಇದೆ, ಸಖತ್ತಾಗಿದೆ ನಿಜವಲ್ಲೂ ಕೂಡ. ಪೂರಿಗೆ ಸಖತ್ತಾಗಿದೆ. ಇನ್ನು ನೆಕ್ಸ್ಟು ಚಪಾತಿ ನೋಡಿ ಎಷ್ಟು ಸಖತ್ತಾಗಿ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಅಂತಂದರೆ ಸೂಪರಾಗಿದೆ. ಚಪಾತಿ ತಿನ್ನೋಣ. ಚಪಾತಿ ತುಂಬ ಗಟ್ಟಿಯಾಗಿದೆ, ಚಪಾತಿ ಕೂಡ ತುಂಬ ಗಟ್ಟಿಯಾಗಿದೆ ನೋಡಿ. ಚಪಾತಿ ಟೇಸ್ಟ್ ನೋಡೋಣ. ಚಪಾತಿಗೂ ಇದೆ ಕಾಬೂಲ್ ಕಡಲೆದು ಒಂದು ಪಲ್ಯ ಕೊಟ್ಟಿದ್ದಾರೆ. ಚಪಾತಿ ತುಂಬ ತಿಕ್ನೆಸ್ ಆಗಿ ಸಖತ್ತಾಗಿ ಚೆನ್ನಾಗಿ ಬೇಯಿಸಿದ್ದಾರೆ, ಅದ್ಭುತವಾಗಿದೆ ಊಟ ಅಂತೂ. ಇನ್ನು ಒಂದು ಕೀರು ಕೊಟ್ಟಿದ್ದಾರೆ. ಇದನ್ನು ಕೀರನ್ನ ಒಂದು ಒಳ್ಳೆ ಕ್ವಾಲಿಟಿಯಾಗಿ ಮಾಡ್ತಾರೆ. ಸಕ್ಕರೆ ಹದವಾಗಿ ಹಾಕಿದ್ರು, ಸಖತ್ತಾಗಿ ಹದವಾಗಿ ಹಾಕಿದರೆ, ಸಕ್ಕರೆ ಇದೇ ಇಲ್ಲ ಅನ್ನೋಂಗಿಲ್ಲ, ಅಷ್ಟು ಸಖತ್ತಾಗಿ ಹಾಕಿದರೆ. ಇನ್ನು ಅನ್ನ ಸಾಂಬಾರು ಕೊಡ್ತಾರೆ ನೋಡಿ. ಎಲ್ಲವೂ ಕೂಡ ಹೊಟ್ಟೆ ತುಂಬ ಕೊಡ್ತಾರೆ, ಯಾವುದೂ ಕೂಡ ಏನು ಲಿಮಿಟು ಅಂತ ಏನಿಲ್ಲ, ಎಲ್ಲವೂ ಕೂಡ ಹೊಟ್ಟೆ ತುಂಬ ಕೊಡ್ತಿದ್ದಾರೆ. ನೋಡಿ ಹೇಗಿದೆ ಅಂತ ಟೇಸ್ಟ್ ನೋಡೋಣ. ಅದ್ಭುತವಾಗಿದೆ, ಸೂಪರಾಗಿದೆ. ಬೆಳಗಿನ ತಿಂಡಿನೇ ಆಗಿದೆ, ಇನ್ನು ಮಧ್ಯಾಹ್ನದ ಊಟ ಆಗಿದೆ. ನೋಡೋಣ ಬನ್ನಿ ತಿನ್ನಿ. ನೋಡಿ ಇವರೆಲ್ಲ ಸೇವೆ ಮಾಡ್ತಿರುವಂಥದ್ದು. ಊಟ ಮಾಡ್ತೀರಿ ಅಂತ ಅಲ್ಲ, ಹಾಂ. ಅಲ್ಲಿ ನೋಡಿ ಅವರು ಪಾರ್ಸಲ್ ತಗೊಂಡು ಹೋಗ್ತಾರೆ ಮನೆಗೆ. ಪಾರ್ಸಲ್ ಕೊಡ್ತೀರಾ ಮನೆಗೆ? ಹೌದು. ಯಾರು ಬರಕ್ಕಾಗಲ್ಲ ಅಂತ ಇದ್ದವರು ಮನೆಗೆ ಪ್ರಸಾದ ತರ ತಗೊಂಡು ಹೋಗ್ಬೇಕಂತಿದ್ರೆ ಅವ್ರಾಗ ಅವರೇ ಟಿಫನ್ ತರ್ತಾರೆ. ಇಲ್ಲ ಅಂತ ಇದ್ರೆ ಇಲ್ಲಿ ಬಂದು ಪಾರ್ಸಲ್ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ತಾರೆ. ಓಕೆ. ಬೆಳಿಗ್ಗೆನಾಗ್ಲೇ ಕೂಡ ಇದು ಕೂಡ ಇದೆ ಪ್ರಸಾದಕ್ಕೆ. ಬೆಳಗಿನ ತಿಂಡಿ ಬೇರೆ, ಮಧ್ಯಾಹ್ನದ ಊಟ ಬೇರೆ ಸರ್? ಹೌದು, ಬೇರೆ ಇದಿರುತ್ತೆ. ಬೆಳಗಿನ ತಿಂಡಿನೇ ಊಟದ ರೀತಿ ಇದೆ, ಇಷ್ಟೊಂದು ಐಟಮ್ಗಳೆಲ್ಲ ಸಿಗ್ತಾ ಇದೆ. ಈಗ ಕ್ಲೀನಿಂಗ್ ಏರಿಯಾ ಹೋಗೋಣ ನೋಡಿ. ಕೆಲವ್ರಿಗೆ ಯಾರು ಬಂದಿರ್ತಾರೆ ಪ್ರಸಾದ ಪಾರ್ಸಲ್ ಬೇಕು ಅಂತೇಳಿ, ಅವ್ರಿಗೆ ನೋಡಿ ಎಷ್ಟು ರೆಸ್ಪೆಕ್ಟಿವ್ ಆಗಿ ಪ್ಯಾಕ್ ಮಾಡಿಕೊಡ್ತಿದ್ದಾರೆ ನೋಡಿ. ಕೆಲವರು ವಯಸ್ಸಾದವ್ರು ಇರ್ತಾರೆ, ಯಾರಾದರೂ ಬೇರೆ ಸಮಸ್ಯೆ ಇರೋರು ಇರ್ತಾರೆ, ಅಂಥವ್ರಿಗೆ ಇಲ್ಲಿಂದನೇ ಪ್ಯಾಕ್ ಮಾಡಿ ದೇವ್ರ ಪ್ರಸಾದ ಅಂತೇಳಿ ಕೊಡ್ತಾರೆ. ಎಲ್ಲರೂ ಕೂಡ ಪ್ರಸಾದ ಪ್ಯಾಕ್ ಮಾಡ್ಕೊಂಡು ಕೊಡೋಕ್ಕಾಗಲ್ಲ. ಕೆಲವ್ರು ಯಾರಿಗೆ ನೀಡಿರುತ್ತೋ ಅಂಥವ್ರಿಗೆ ಮಾತ್ರ ಪ್ರಸಾದವನ್ನು ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತಾರೆ. ಸರ್ ಇವ್ರು ಮಾತ್ರ ಟೇಬಲ್ ಕೂತ್ಕೊಂಡು ಊಟ ಮಾಡ್ತೀರಿ, ಏನು ಸ್ಪೆಷಲ್ ಇದು? ನೋಡಿ ವಯಸ್ಸಾಗಿರೋರು ಕೆಳಗಡೆ ಕುತ್ಕೊಳಕ್ ಆಗಲ್ಲ, ಮಂಡಿ ನೋವು, ಕಾಲು ನೋವು ಅಂತವ್ರಿಗೆ ಈ ಟೇಬಲ್ ಸಪ್ರೇಟ್ ಆಗಿರುತ್ತೆ ಅವ್ರಿಗೆ. ಟೇಬಲ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು. ಅಂತವ್ರಿಗೆಲ್ಲ ಏನೋ ರಿಸ್ಟ್ರಿಕ್ಷನ್ಸ್ ಇಲ್ಲ, ಅವರು ಕೆಳಗಡೆ ಕುತ್ಕೊಳಕ್ ಆಗಲ್ಲ, ವಯಸ್ಸಾಗಿರುತ್ತೆ, ಏನೋ ಸಮಸ್ಯೆ ಇದ್ದಂಥವ್ರು ಇಲ್ಲಿ ಊಟ ಮಾಡ್ಬೋದು. ಹೌದು. ನೋಡಿ ಬಂದವರಿಗೆಲ್ಲ ಇಲ್ಲಿ ಅವರೇ ಬಂದು ಸರ್ವ್ ಮಾಡ್ತಾರೆ. ಅವ್ರಿಗೆ ಯಾರಿಗೆ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ ಅವ್ರಿಗೆ ಸರ್ವ್ ಮಾಡ್ತಾರೆ. ನಾವು ತಿಂದಿದ ತಕ್ಷಣ ನಾವು ಪ್ಲೇಟ್ ಅಲ್ಲೇ ಬಿಟ್ಬಿಟ್ಟು ಹೋಗಲ್ಲ ನಾವು. ಅವ್ರು ತಿಂದಿರೋ ಪ್ಲೇಟ್ನ ಅವ್ರು ತೊಗೊಂಡು ಬಂದ್ಬಿಟ್ಟು ಇಲ್ಲಿ ವಾಷಿಂಗ್ಗೋಸ್ಕರ ಒಂದು ಸಪ್ರೇಟಾಗಿ ಮಾಡಿದ್ದಾರೆ. ವಾಷಿಂಗ್ಗೆ ಇಷ್ಟೊಂದು ದೊಡ್ಡದಿದೆ ಸರ್ ಇದು? ಹೌದು. ಇಲ್ಲಿ ತಂದು ಇಟ್ಬಿಡ್ತಾರೆ, ಇಲ್ಲಿ ತೊಗೊಂಡು ಬಂದು ಇಡ್ತಾರೆ, ಆಮೇಲೆ ಅಲ್ಲಿ ಒಳಗಡೆ ಕೊಡ್ತಾರೆ. ಇಲ್ಲಿ ನೀರು ಹಾಕಿದ ತಕ್ಷಣ ನೋಡಿ ಆ ನೀರಲ್ಲಿ ಸ್ವಲ್ಪ
ತಿಂದಿರೋದನ್ನೆಲ್ಲ ಸ್ವಲ್ಪ ನೀರಾಗಿ ವಾಶ್ ಮಾಡಿ ಮತ್ತೆ ಆ ಪ್ಲೇಟ್ಸ್ ಮುಂದಕ್ಕೆ ಹೋಗುತ್ತೆ. ಹಾಂ ಹಾಂ, ಮೊದಲನೇ ವಾಶ್ ಇದು. ಆ ಮೊದಲನೇ ವಾಶ್. ಆಮೇಲೆ ನೆಕ್ಸ್ಟು ವಾಷಿಂಗ್. ಸರ್ ಇವರೆಲ್ಲ ಕೆಲಸಗಾರ ಹೇಗೆ ಸರ್? ಇಲ್ಲ ಇಲ್ಲ ಇಲ್ಲ, ಇವರೆಲ್ಲ ಫ್ರೀ ಸೇವಾ ಮಾಡೋರು. ಸೇವೆ 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 ಕುತ್ಕೊಂಡಿರೋರು ಅಲ್ಲಿಂದ ಹಿಡಿದು ಇಲ್ಲಿಂದ ಯಾರು ಕುತ್ಕೊಂಡಿದ್ದಾರೆ ಎಲ್ಲ ಫ್ರೀ ಸೇವೆ ಮಾಡ್ತಾರದು. ದೇವಸ್ಥಾನಕ್ಕೆ ಬರೋರು ಸೇವೆ ಮಾಡ್ತಾರೆ. ಹೌದು. ಓಕೆ ಓಕೆ. ಇದು ಯಾರಿಗೂ ಅಂಥದ್ದು ಏನು ಸಂಬಳ ಇಲ್ಲ, ಯಾರಿಗೂ ಏನೋ ಅಂಥದ್ದೇನು ಫಿಕ್ಸ್ ಇಲ್ಲ. ನಮ್ಗೆ ಇಷ್ಟ ಬೇಕಾದ್ರೆ ಬಂದು ಮಾಡ್ಬೋದು, ಯಾರಾದರೂ ಮಾಡ್ಬೋದು. ಹೌದು, ಯಾರು ಬೇಕಾದ್ರೂ ಮಾಡ್ಬೋದು. ದೇವಸ್ಥಾನಕ್ಕೆ ಬರುವಂಥವ್ರು ಯಾರಾದರೂ ಮಾಡ್ಬೋದು. ಓಕೆ. ಅದು ನೋಡಿ, ಫಸ್ಟ್ ಅಲ್ಲಿ ಸೋಪ್ ವಾಟರು, ಹಾಂ ಹಾಂ ಹಾಂ. ಫಸ್ಟ್ ವಾಶ್, ಸೆಕೆಂಡ್ ವಾಶ್ ಆ್ಯಂಡ್ ಥರ್ಡ್ ವಾಶ್, ಫೈನಲ್ ವಾಶಲ್ಲಿ ಬಂದ್ಬಿಟ್ಟು ಕ್ಲೀನ್ ವಾಟರ್ ಐತೆ. ಇಲ್ಲಿ ರೆಡಿ ಆಗೋಗುತ್ತೆ. ಇಲ್ಲಿ ಕ್ಲೀನ್ ವಾಟರ್ ಆಗಿದ ತಕ್ಷಣ ಎಲ್ಲ ಪ್ಲೇಟ್ಸ್ ಎಲ್ಲ ಮೇಲೆ ಇಟ್ಬಿಡ್ತಾರೆ. ವಾವ್, ಸೂಪರ್ ಸರ್. ಎಲ್ಲವೂ ಕೂಡ ಒಂದು ಸಿಸ್ಟಮೆಟಿಕ್ ಆಗಿ ಆಗಿದೆ. ಹೌದು ಹೌದು ಹೌದು. ಎಲ್ಲ ನಾವು ಮನೆಯಲ್ಲಿ ಹೇಗೆ ನಾವು ಲಕ್ಸುರಿಯಾಗಿ ಇರ್ತೀರಿ, ಮನೇಲಿ ಹೇಗಿರ್ತೀವಿ ಅದೇ ರೀತಿ, ಸೇಮ್ ಅದೇ ಥರ. ಎಲ್ಲ ಆದ ತಕ್ಷಣ ತಂದು ಇಲ್ಲಿ ಇಟ್ಬಿಡ್ತಾ ಇದ್ದಾರೆ. ನೀಟಾಗಿ ಜೋಡಿಸಿದ್ದಾರೆ ನೋಡಿ. ನಮಸ್ಕಾರ. ಮೊದಲು ಇಲ್ಲಿ ಬಂದ ತಕ್ಷಣವೇ ಅಲ್ಲಿಂದ ಕೊಟ್ಟ ತಕ್ಷಣ ಇಲ್ಲಿ ಪ್ಲೇಟ್ ವಾಶ್ ಮಾಡ್ತಾರೆ. ಈ ಪ್ಲೇಟ್ ಆದಮೇಲೆ ಇಲ್ಲಿ ಸೋಪ್ ಹಾಕ್ತಾರೆ ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ ಕೂಡ. ನೋಡಿ, ಈಗ ಸೋಪ್ದೇ ಒಂದು ಕಂಟೈನರ್ ಇದೆ, ಸೋಪ್ ಹಾಕ್ಕೊಡ್ತಾರೆ. ಸೋಪ್ ಹಾಕಿದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಕ್ಲೀನಿಂಗ್ ಮಾಡುವಂಥದ್ದು ಇದು. ಒಳ್ಳೆ ವಾಟ್ರಲ್ಲಿ ಇದನ್ನು ಸೋಪ್ ಕ್ಲೀನ್ ಮಾಡಿ ಕೊಡ್ತಾರೆ. ಇದೆಲ್ಲ ಆದಮೇಲೆ ತೊಗೊಬಂದು ಇಲ್ಲಿ ಇಡ್ತಿದ್ದಾರೆ. ಅಬ್ಬಬ್ಬ, ಸಖತ್ತಾಗಿದೆ ಸಿಸ್ಟಮೆಟಿಕ್. ಊಟ ಆಗಿದ ತಕ್ಷಣ ತಿರ್ಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಓಡ್ಬೋದು. ಓಕೆ ಓಕೆ. ವಾಶ್ರೂಮ್ ಕೂಡ ಇದೆ ಸರ್ ಇಲ್ಲಿ? ಹೌದು. ಹಾಂ ಹಾಂ ಹಾಂ. ಇಲ್ಲ, ವಾಶ್ರೂಮು ಐತೆ. ಲೇಡೀಸಿಗೆ ಜೆಂಟ್ಸಿಗೆ ಸಪ್ರೇಟ್ ವಾಶ್ರೂಮ್ ಐತೆ. ಬನ್ನಿ. ಲೇಡೀಸಿಗೆ ಬೇರೆ, ಜೆಂಟ್ಸಿಗೆ ಬೇರೆ ಹೌದು. ವಾಶ್ರೂಮ್ಗಳಿದೆ. ಲೇಡೀಸಿಗೆ ಜೆಂಟ್ಸಿಗೆ ಹಾಂ ಹಾಂ. ವಾಶ್ರೂಮ್ ಸಪ್ರೇಟ್ ಆಗೈತೆ. ಇವ್ರು ನೋಡಿ ಇಲ್ಲಿ ಆಫೀಸ್ ಐತೆ. ಹಾಂ ಹಾಂ. ಏನೋ ಸರ್ ಬೇಕಿದ್ರೆ ಇಲ್ಲಿ ಸಂಪರ್ಕ ಮಾಡ್ಬೋದು ಆಫೀಸ್ನ. ಭಯ್ಯ ಹಾಗೆ 2 ಮಿನಿಟ್ ಹಾಗೆ ಅದ್ಭುತವಾಗಿ ನೋಡಿ. ಇನ್ನೊಂದು ಹೇಳ್ತೀನಿ, ಇಲ್ಲಿ ಫ್ರೀ ಡಾಕ್ಟರ್ ಸೇವಾ ಬೇರೆ ಐತೆ. ಓ, ಹಾಸ್ಪಿಟ್ಲು ಇದೆ, ಡಾಕ್ಟರ್ ಸೇವೆ ಇದೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ಮೆಡಿಕಲ್ ಸ್ಪೆಷಾಲಿಟಿ ಕೂಡ ಇದೆಯಂತೆ. ಅದು ಎಷ್ಟು ಬೆಳಿಗ್ಗೆ ಪ್ರತಿ ಸಂಡೇ ಸಾಟರ್ಡೆ ಡಾಕ್ಟ್ರ್ ಇದ್ದಾರೆ. ಓ, ಹಾಸ್ಪಿಟಲ್ ಡಾಕ್ಟ್ರ್ ಕೂಡ ಇದ್ದಾರೆ ನೋಡಿ. ಫ್ರೀ ಕೂಡ ಇದೆ ಇದು ಕೂಡ. ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ? ಇಲ್ಲ, ಇದಕ್ಕೆ ಯಾವುದು ಎಂಥದ್ದು ಏನೂ ಚಾರ್ಜಸ್ ಇಲ್ಲ. ಇನ್ನು ಯಾರು ನಾವು ಶುಗರ್ ಟ್ಯಾಬ್ಲೆಟ್ಸ್ ತಗೊಳಕ್ಕಾಗಲ್ಲ ಅಂಥವ್ರಿಗೂ ಬೇಕಾದ್ರೆ ಇವರು ಫ್ರೀ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಇಲ್ಲಿ. ಹೌದು, ಶುಗರ್ ಟ್ಯಾಬ್ಲೆಟು ಇಲ್ಲ ಏನೇ ಎಂಥದ್ದೇನೋ ಪ್ರಾಬ್ಲಮ್ ಇದ್ರೆ ಅಂಥದ್ದವರು ಅವ್ರ ಇದ್ರೆ ಅವರು ಟ್ಯಾಬ್ಲೆಟ್ ಕೊಡ್ತಾರೆ. ಈಗ ದೇವಸ್ಥಾನಕ್ಕೆ ಬಂದಂಥವ್ರಿಗೆ ಏನೋ ಸಮಸ್ಯೆ ಆದರೂ ಟ್ರೀಟ್ಮೆಂಟ್ ಇರುತ್ತೆ. ಹೌದು, ಅವ್ರು ಸರ್ವಿಸ್ ಕೂಡ ಕೊಡ್ತಾರೆ. ಯಾರು ಬೇಕಾದ್ರೂ ಬಂದು ಇದು ಮಾಡ್ಕೊಬೋದು. ಇವರು ಡಾಕ್ಟರ್ ಇದ್ದಾರೆ ಇವರು. ಹೌದು. ನೋಡಿ, ಈ ಥರದ ಒಂದು ವ್ಯವಸ್ಥೆ ಒಂದು ದೇವಸ್ಥಾನದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೂಡ ಇದೆ ಮತ್ತು ವಿತ್ ಮೆಡಿಸಿನ್ ಕೂಡ ಕೊಡ್ತಾ ಇದ್ದಾರೆ. ನಾನು ಒಂದೊಂದು ಸೆಕೆಂಡ್ ಆಚೆ ಅದ್ಭುತವಾಗಿದೆ. ಇವರು ಮಾಡ್ತಾರೆ ಸೇವೆಗೆ. ಭಗವಂತ ಒಳ್ಳೇದು ಮಾಡಲಿ. ಹಲೋ, ಹೌದಲ್ಲ? ಹಲೋ, ಇದೇನು ಸರ್ ಇವು? ಓ, ಇದೆಲ್ಲ ಹಾಲು ಮೊಸರು ಇದೆಲ್ಲ ನೋಡಿ ಫ್ರೀ ಇವಾಗ ತಂದು ಕೊಟ್ಟಿರೋರು ದಾನಿಗಳು. ಇವಾಗ ಆಚೆ ಬ್ಲಿಂಕಿಟ್ ಇಂದ ಮಾಡಿದ ತಗೊಂಡ್ ಬಂದಿರೋ. ಬ್ಲಿಂಕಿಟ್ ಇಂದ ಕಳಿಸಿದ್ದಾರೆ. ಹೌದು, ನೋಡಿ ಅವ್ರು ಬರದೇ ಇದ್ರು ಪಾರ್ಸಲ್ ಕಳಿಸ್ಬಿಡ್ತಾರೆ. ಬ್ಲಿಂಕಿಟ್ ಇಂದ ಕಳಿಸಿರೋದು. ಅಲ್ಲಿ ನೋಡಿ, ಆ ರೋಸ್ ಬಾಟಲ್ಸ್ ಈ ಸಕ್ಕರೆ ದೇವಸ್ಥಾನ ಒಳಗಡೆಯಿಂದ ತಗೊಂಡ್ ಬಂದಿರೋದು. ಓಕೆ ಓಕೆ. ಇನ್ನು ಮಿಕ್ಕಿದ ಇವಾಗ ನೋಡಿ, ನಾನು ಜಸ್ಟ್ ಇವಾಗ ರಿಸೀವ್ ಮಾಡಿರೋದು ಅದು ಅವ್ರ ಹತ್ರ ಬ್ಲಿಂಕಿಟ್ ಇಂದ. ಏನು ಸರ್ ಇದು ಅದ್ಭುತ ಕಾನ್ಸೆಪ್ಟ್ ಸರ್. ಓ, ಯೂಟ್ಯೂಬರ್ ಹೇಗೆ ಸರ್ ಮಾಡಿ. ಬೇಗ 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 ಬೇಗ.
ಇದು ಎಲ್ಲರೂ ಕೂಡ ಅಲ್ಲಿ ಈ ಸೊಂಟದ ಹತ್ರ ಒಂದು ಚಾಕು ತರ ಹಾಕಿಟ್ಕೊಂಡಿತ್ತಲ್ಲ, ಏನ್ ಸರ್ ಅದು? ಸರ್ ಇದು ಚಾಕು ಅಲ್ಲ, ಇದು ನಮ್ಮ ಕಿರ್ಪಾನ್ ಅಂತಾರೆ. ಕಿರ್ಪಾನ್ ನೋಡಿ, ತೋರಿಸಿ ಸರ್, ಅದು ಓಪನ್ ಮಾಡಿ, ಅದನ್ನ ತೆಗಿರಿ ಅಷ್ಟೇ. ಇದು ಕಿರ್ಪಾನ್. ಇದೇನಕ್ಕೆ ಹಾಕೋತಾರೆ ಸೊ ಸರ್? ನೋಡಿ ಸರ್, ಇವಾಗ ಈ ಕಿರ್ಪಾನ್ ಹಾಕೋದಂದ್ರೆ ನಮ್ದ್ರಲ್ಲಿ ಅಮೃತ್ ಪಾನ್ ಮಾಡ್ತಾರೆ, ಅಮೃತ್ ಶಾಖದೇನೆ. ಅದ ಅರ್ಥ ಏನಂದ್ರೆ ಇವಾಗ ಯಾರು ಅಮೃತ್ ತಗೊಂಡಿರ್ತಾರೆ ಅವ್ರು ಮಾತ್ರ ಈ ತರ ಕಿರ್ಪಾನ್ ಹಾಕೊಂಡಿರ್ತಾರೆ. ಸೊ ಇದು ಕಿರ್ಪಾನ್ ಹಾಕೋ ರೀಸನ್ ಏನಂದ್ರೆ ಇವ್ರು ಆಸ್ ಅ ಪ್ಯೂರ್ ಸಿಖ್. ಸಿಕ್ಕಲ್ಲೂ ಪ್ಯೂರಿಟಿ ಅನ್ನೋದು ಹೌದು. ಯಾವ ದೃಷ್ಟಿ, ಯಾವ ತರದ ಇದು ಮಾಡಿದ್ರೆ ಪ್ಯೂರ್ ಅಂತ ಹೇಳ್ತೀರಿ ನೀವು? ಇವಾಗ ನೋಡಿ, ನಮ್ದು ಪ್ಯೂರ್ ಸಿಖ್ ಅಂತ ಹೇಳಿದ್ರೆ ನಮ್ದ್ರಲ್ಲಿ 5 ವಸ್ತು ಇರುತ್ತೆ. 5 ವಸ್ತು ನಾವು ಹಾಕೊಂಡಿರ್ಬೇಕು ಮೈ ಮೇಲೆ. ಹೌದು, 5 ವಸ್ತು ಮೈ ಮೇಲೆ ಇದ್ದವರು ಪ್ಯೂರ್ ಸಿಕ್ಕು. ಹೌದು. ಯಾವ್ಯಾವುದು? ಫಸ್ಟ್ ಬಂದ್ಬಿಟ್ಟು ಕಿರ್ಪಾನ್, ಅದು ಕಿರ್ಪಾನು. ಇನ್ನೊಂದು ಬಂದ್ಬಿಟ್ಟು ಕಡ ತೋರಿಸಿ ನೀವು. ಕಡ ಇದು ಕಡ. ಇದು ಸರ್ಬ್ ಲೋಹ ಅಂತಾರೆ. ಸರ್ಬ್ ಲೋಹ ಅಂದ್ರೆ ಇದು ಪ್ಯೂರ್ ಐರನ್. ಇದು ಮಿಕ್ಸಿಂಗ್ ಐರನ್ ಅಲ್ಲ, ಇದು ಪ್ಯೂರ್ ಐರನ್. ಇದು ಎರಡಾಯ್ತು. ಮೂರನೇದು ಬಂದ್ಬಿಟ್ಟು ಕೇಸ್. ಇದು ಪೇಟ ಮೇಲೆ ಕೇಸ್ ಅಂದ್ರೆ ನಾವು ಗಡ್ಡ ಕೂದಲು ಶೇವಿಂಗ್ ಮಾಡಂಗಿಲ್ಲ, ಕಟಿಂಗ್ ಮಾಡಂಗಿಲ್ಲ. ಎಷ್ಟು ವರ್ಷ ಗಂಟ? ಸಾಯೋವರೆಗೂ. ಹುಡ್ದಾಗಿಂದ ಸಾಯೋವರೆಗೂ ಸೇವಿಂಗ್ ಸಾಯೋವರೆಗೂ ಕಟಿಂಗ್ ಮಾಡಂಗಿಲ್ಲ, ಶೇವಿಂಗ್ ಮಾಡಂಗಿಲ್ಲ. ಇದು ನಮ್ದು ಕೇಸ್. ಫೋರ್ತ್ ಬಂದ್ಬಿಟ್ಟು ಕಂಗ ಅಂದ್ರೆ ನಾವು ಎಲ್ಲ ಕೋಮ್ ಯೂಸ್ ಮಾಡ್ತಾರೆ, ಕೋಮ್ ಯೂಸ್ ಮಾಡಲ್ಲ. ಕೂಮು ಬಾಚಣಿಗೆ ಅಂತೀವಿ ನಮ್ ಕಡೆ. ನಾವು ಬಾಚಣಿಗೆ ಯೂಸ್ ಮಾಡಲ್ಲ. ನಮ್ದ್ರಲ್ಲಿ ಒಂದು ಚಿಕ್ಕದಾಗಿ ವುಡೆನ್ದು ಕಂಗ ಇರುತ್ತೆ, ಮರದಿಂದ ಮಾಡಿರೋದು. ಅದು ಅದನ್ನ ಮಾತ್ರ ಯೂಸ್ ಮಾಡ್ತೀರಿ, ಬೇರೆ ಏನು ಬಳಸೋಂಗಿಲ್ಲ. ಅದನ್ನ ಕೋಮ್ ಯೂಸ್ ಮಾಡಂಗಿಲ್ಲ, ಕಂಗಿ ಯೂಸ್ ಮಾಡಂಗಿಲ್ಲ. ಆ ಕಂಗ ಇರೋದ್ ಮಾತ್ರ ಯೂಸ್ ಮಾಡಬೇಕು. ಓಕೆ, ಅದಾದ್ಮೇಲೆ 5ನೇದು ಬಂದ್ಬಿಟ್ಟು ಕಿಶಾರ ಅಂದ್ರೆ ಸರ್? ಕಿಶಾರ ಅಂದ್ರೆ ನೋಡಿ, ಇವಾಗ ನಾರ್ಮಲ್ ಆಗಿ ಕೆಲವರು ಅಂಡರ್ವೇರ್ಸ್ ಇದೆಲ್ಲ ಯೂಸ್ ಮಾಡ್ತಾರೆ, ಇನ್ನರ್ಸ್. ಸೊ ಅದನ್ನ ನಾವು ಯೂಸ್ ಮಾಡಲ್ಲ. ಇದೇ ಬಂದ್ಬಿಟ್ಟು ನಮ್ಗೆ ಕಿಶಾರ. ಇದು ಮಾತ್ರ ಬಳಸ್ಬೇಕಂತ ಇರುತ್ತೆ. ಇದು ಹಾಕಿರೋರು ಮಾತ್ರನೇ ಆಸ್ ಅ ಪ್ಯೂರ್ ಸಿಖ್. ಇದಿಷ್ಟು ಹಾಕಿದ್ರೆ ಓಕೆನಾ, ಅಥವಾ ಅವ್ರ ಗುಣ ನಡತೆಗಳು? ಕೆಲವು ಕಡೆ ನಾನ್ ವೆಜ್ ತಿನ್ಬೇಕು ಆ ತರ ಇರ್ತದೆ. ಇಲ್ಲ. ಈ ಅಮೃತ್ ಶಕ್ ಅಂತೂ ಬಾಚ್ ಅವರು ನಾನ್ ವೆಜ್ ತಿನ್ನಂಗಿಲ್ಲ, ಡ್ರಿಂಕ್ಸ್ ಮಾಡಂಗಿಲ್ಲ, ಸುಳ್ಳು ಹೇಳಂಗಿಲ್ಲ, ಮೋಸ ಮಾಡಂಗಿಲ್ಲ, ಒಬ್ರಿಗೊಬ್ರು ಕೆಟ್ಟ ಮಾತಲ್ಲಿ ಬೈಯಂಗಿಲ್ಲ. ಅಂದ್ರೆ ಒಂದು ದೈವ ಸ್ವರೂಪಿ ತರನೇ ಇದ್ಬಿಡ್ಬೇಕು ಅವ್ರ ಜೀವನ ಪರ್ಯಂತ. ಅದಕ್ಕೆ ಅವ್ರಿಗೆ ಜಾಸ್ತಿ ಗೌರವ. ಹೌದು. ಅದಕ್ಕೋಸ್ಕರ. ಸರ್, ಇನ್ನೊಂದು ಪ್ರಶ್ನೆ ಸರ್. ಇದು ಇಲ್ಲಿ ಇದಿಟ್ಕೊಂಡಿರ್ತಾರಲ್ಲ, ಏನ್ ಹೇಳಿದ್ರಲ್ಲ, ಇಲ್ಲಿ ಕಿರ್ಪಾನ್. ಇದು ಆಕ್ಚುಲಿ ನಾವು ಏನ್ ಅನ್ಕೊಬಿಟ್ಟಿದ್ವಿ ಅಂದ್ರೆ, ನೋಡಿದಾಗ ಸೇಫ್ಟಿಗೋಸ್ಕರ ಇಟ್ಕೊಂಡಿರ್ತಾರೆ. ಯಾರು ಬಂದ್ರೆ ಅಟ್ಯಾಕ್ ಮಾಡಕ್ಕೆ ನೋಡಿ, ಅದು ನಮ್ ಧರ್ಮಕ್ಕೆ ನಾವೇ ರಕ್ಷಣೆ ಮಾಡ್ಕೊಳ್ಬೇಕು. ನಮಗೆ ಯಾರು ರಕ್ಷಣೆ ಮಾಡಕ್ಕೆ ಯಾರು ಬರಲ್ಲ. ಹೌದೌದು. ಅದಕ್ಕೆ ಅದು ನಮ್ ಸೇಫ್ಟಿ ವೈಸು ಐತೆ. ಧರ್ಮದ ಒಂದು ಪ್ರತೀಕನೂ ಹೌದು. ಧರ್ಮದ ಪ್ರತೀಕವೂ ಐತೆ. ಏನಕ್ಕಂದ್ರೆ ಇವಾಗ ನೋಡಿ, ಯಾರೇ ಬಂದ್ರು ನಿಮ್ದು ಎಲ್ಲೋ ಜಗಳ ಆಯ್ತು, ಯಾರೋ ಬಂದು ನಿಮ್ಗೆ ಪೇಟೆ ತೆಗೆದ್ಬಿಟ್ಟ, ನಿಮ್ ದಾಡಿ ಹಿಡ್ಕೊಂಡ್ಬಿಟ್ಟು ನಿಮ್ಗೆ ಗಡ್ಡ ಹಿಡ್ಕೊಂಡ್ಬಿಟ್ಟು ನಿಮ್ಗೆ ಹೊಡೆಯಕ್ ಬಂದ, ಅವಾಗ ನಮ್ಮ ಸುರಕ್ಷಣೆ, ನಮ್ಮ ರಕ್ಷಣೆಗೋಸ್ಕರ ನಾವು ಅದನ್ನ ಯೂಸ್ ಮಾಡ್ಬೋದು. ನಿಮ್ಮ ರಕ್ಷಣೆ ಮೇಲೆ ಧರ್ಮದ ಪ್ರತೀಕವಾದಂತ ಇವನ್ನೆಲ್ಲವಕ್ಕೂ ಕೂಡ ನೀವು ರಕ್ಷಣೆ ಮಾಡೋಕ್ಕೋಸ್ಕರ ಅದಿಟ್ಕೊಂಡಿರ್ತೀವಿ. ಹೌದು. ಅಂದ್ರೆ ಈ ತರ ಯಾರು ಇವನ್ನೆಲ್ಲ ತೊಟ್ಟಿರ್ತಾರೋ ಅವರು ನಿಜವಾದ ಸಿಖ್ ಸಮುದಾಯ, ಪ್ಯೂರು. ಇವರು ಸುಳ್ಳು ಹೇಳುವಂಗಿಲ್ಲ, ಮೋಸ ಮಾಡುವಂಗಿಲ್ಲ, ನಾನ್ ವೆಜ್ ತಿನ್ನುವಂಗಿಲ್ಲ, ಎಣ್ಣೆ ಕುಡಿಯುವಂಗಿಲ್ಲ, ಡ್ರಿಂಕ್ಸ್ ಮಾಡುವಂಗಿಲ್ಲ. ಸುಳ್ಳು ಮೋಸ ಒಂದ್ ರೀತಿ ಧರ್ಮ ಗುರು ತರನೇ ಇವರು. ಹೌದು. ಒಂದು ಬಹಳ ಅದ್ಭುತವಾಗಿದೆ ಸರ್. ಈ ತರ ಏನು ಎಷ್ಟು ಜನ ಮಾಡ್ಬೋದು? ಒಂದು ಸಮುದಾಯಕ್ಕೆ ಒಬ್ರು ಅಂತನಾ, ಅಥವಾ ಯಾವ ತರ? ಇಲ್ಲ, ಸಮುದಾಯಕ್ಕೆ ಒಬ್ರು ಅಂತ ಅಲ್ಲ, ಇಷ್ಟಪಟ್ಟವ್ರು ಮಾತ್ರ. ಎಲ್ಲಾರು ಮಾಡ್ಬೋದು. ಯಾರು ಈ ತರ ಧಾರಣೆ ಮಾಡ್ತಾರ, ಅಮೃತ್ ತಗೊಂತಾರೆ, ಅದು ಅವ್ರ ಇಷ್ಟ, ಅವ್ರ ಇಷ್ಟ. ಬಟ್ ನಮ್ ದೇವ್ರು ಏನಂತಾರಂದ್ರೆ ಯಾರು ಇದ್ರೇನು ಸಿಖ್ ಆಗಿರೋರು ಅಮೃತ್ ತಗೊಳ್ಲೇಬೇಕು ಅಂತ ಹೇಳ್ತಾರ. ಎಲ್ರು? ಹೌದು, ಎಲ್ರೂ. ಓಕೆ. ಆಲ್ರೆಡಿ ಇದೆಲ್ಲ ಕಲಿಸಿರೋದು ಫ್ರೀನಾ ಸರ್ ಮಕ್ಕಳಿಗೆ? ಹೌದು, ಇದೆಲ್ಲ ಬಂದ್ಬಿಟ್ಟು ಮಕ್ಕಳಿಗೆ ಫ್ರೀ, ಗುರುದ್ವಾರದಿಂದನೇ. ಹೌದು, ಗುರುದ್ವಾರದಿಂದಾನೆ. ವಾವ್, ನೋಡಿ ಈ ವಯಸ್ಸಿಗೆ ಎಷ್ಟು ಅವರು ಆಕ್ಟಿವ್ ಅಂದ್ರೆ ಅವರ ಸೇಫ್ಟಿಗೋಸ್ಕರ ಇದನ್ನೆಲ್ಲ ಕಲಿಸ್ತಾ ಇರೋದು. ಹೌದು. बच्चों उत्ते नहीं चढ़ना, पीछे उत्ते नहीं चढ़ना बेटा. ಮಕ್ಕಳು ಬಂದು ನೋಡಿ ಇವರೆಲ್ಲ ತಗೊಂಡು ಆಡ್ಬೋದು. ಹೌದು, पीछे हो जाओ.
ವಾಹೇಗುರು ಜಿ ಕಿ ಫತೇ. ಇದನ್ನೆಲ್ಲ ಮಕ್ಕಳಿಗೆ ಫ್ರೀಯಾಗಿ ಕಲಿಸುವಂಥದ್ದು ಸರ್? ಹೌದು ಹೌದು, ಇದು ಮಕ್ಕಳಿಗೆಲ್ಲ ಫ್ರೀ ಟ್ರೈನಿಂಗ್ ಸ್ಟೆಪ್ಸ್ ಮಾಡ್ಬೇಕಂತ ಎಲ್ಲ ಹೇಳಿ ಅವ್ರು ಹೇಳ್ಕೊಡ್ತಾರೆ. ಓಕೆ ಓಕೆ. ಚಿಕ್ಕವರು ದೊಡ್ಡವರು ಎಲ್ಲರೂ ಯಾರು ಕಲಿತಾರೋ ಅವ್ರು ಎಲ್ಲರೂ ಕಲಿಸ್ತೀರಾ? ಹೌದು, ಯಾರು ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ಅವ್ರ ಸೇಫ್ಟಿ ದೃಷ್ಟಿಯಿಂದ ಎಲ್ಲ ಒಳ್ಳೇದು ಅನ್ಸುತ್ತೆ ಇದು. ಹೌದು. ಈಗ ಇವ್ರು ದೊಡ್ಡವರು ಕೂಡ ಕಲಿಸ್ಕೊಳ್ತಾರೆ. ಇದು ಕಲಿಯೋಕೆ ಅಂತಾನೆ ಹೊರಗಡೆ ಹೋಗಿ ಫೀಸ್ ಕೊಟ್ಟು ಕಲಿಬೇಕು, ಆದ್ರೆ ಇಲ್ಲಿ ಫ್ರೀಯಾಗಿ ಕಲಿಸ್ತಾ ಇದ್ದೀರಾ? ಹೌದು, ಇಲ್ಲಿ ಯಾರು ಇವರೆಲ್ಲ ಇಲ್ಲೇ ಟ್ರೈನಿಂಗ್ ತಗೊಂಡು ಇಷ್ಟು ಕಲ್ತಿರೋದಲ್ವ ಸರ್ ಇದು? ಹೌದು. ವಾವ್, ಸೂಪರ್ ಸರ್. ಸೂಪರ್. ಎಲ್ಲ ಥರ ಕಲೆಗಳನ್ನು ಕೂಡ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲವೂ ಕೂಡ ಉಚಿತವಾಗಿ ಕಲಿಸ್ತಾ ಇರುವಂಥದ್ದು ನೋಡಿ. ಹೆಣ್ಮಕ್ಳು ಎಷ್ಟು ಸಖತ್ತಾಗಿ ಕಲ್ತಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಸೂಪರ್ 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 ಸೂಪರ್. ಇದನ್ನೆಲ್ಲ ಮಕ್ಕಳಿಗೆಲ್ಲ ತರಬೇತಿ ನಿಲ್ಲಿಸ್ತಾ ಇರುವಂಥ ಗುರುಗಳು ಈಗ ಇಲ್ಲಿ ಈ ಒಂದು ಪ್ರದರ್ಶನ ನೀಡುತ್ತಿದ್ದಾರೆ. ಎಷ್ಟು ಅದ್ಭುತವಾಗಿದೆ. ಏ ಅಚ್ಚಾ ಸೂಪರ್ ಸೂಪರ್. ಇವರೆಲ್ಲ ಇದನ್ನೆಲ್ಲ ಇಲ್ಲೇ ಕಲ್ತಿರೋದಲ್ವ ಸರ್ ಇವರೆಲ್ಲರೂ? ಹೌದು ಸರ್. ನೋಡಿ ಎಷ್ಟು ಸಖತ್ತಾಗಿದೆ. ನೋಡ್ರಿ ಸರ್, ಬನ್ನಿ, ನಾನು ನಿಮಗೆ ಒಳಗಡೆ ಇಟ್ಟಿರೋ ಹಸೀಟು ಏನೇ ರೇಷನ್ ಬಂದ್ರೆ ಇದು ನೋಡಿ, ಇದೆಲ್ಲ ಯಾರು ಪರ್ಚೇಸ್ ಮಾಡಿ ತಗೊಂಡ್ ಬರಲ್ಲ. ಇದು ಪರ್ಚೇಸ್ ಮಾಡಿ ತಗೊಂಡ್ ಬರಲ್ಲ. ಮತ್ತೆ ಎಲ್ಲಿಂದ ಬರುತ್ತೆ ಸರ್? ಇದು ಯಾರಿಗ ಮನ್ಸಿನಲ್ಲಿ ಇರುತ್ತೆ, ನಾನು ದೇವಸ್ಥಾನದಲ್ಲಿ ದಾನ ಕೊಡ್ಬೇಕಂತ ಇರುತ್ತಲ್ಲ, ಅಂತದ್ರಲ್ಲಿ ಅವ್ರು ತಗೊಂಡ್ಬಂದು ಕೊಡ್ತಾರೆ. ಆಶೀರ್ವಾದ ಫಾರ್ಚೂನ್ ಆಯಿಲ್ ಎಲ್ಲ ಕ್ವಾಲಿಟಿ ಇದೆ. ಯಾವುದು ಅಂತದೇನು ಅವರು ನಾವು ದೇವಸ್ಥಾನ ಕೊಡ್ತಾ ಇದ್ದೀವಿ ಅಂತ ಹೇಳಿ ಮಾಡಿ ಸರ್, ಬಿಟ್ಬಿಡಿ. ನಾವು ದೇವಸ್ಥಾನ ಕೊಡ್ತಾ ಇದ್ದೀರಿ ಅಂತ ಹೇಳಿಲ್ಲ. ಯಾರು ಲೋ ಕ್ವಾಲಿಟಿ ಇದೇನು ತಂದು ಕೊಡಲ್ಲ. ಒಳ್ಳೆ ಕ್ವಾಲಿಟಿ. ನಾವು ಮನೆಯಲ್ಲಿ ಹೇಗೆ ನಾವು ಊಟ ಮಾಡ್ತೀರಿ, ನಾವು ಮನೆಗೆ ಹೇಗೆ ಕ್ವಾಲಿಟಿ ಮೆಟೀರಿಯಲ್ ತರ್ತೀರಿ, ಸೇಮ್ ನೋಡಿ ಅದೇ ತರ ನಿಮ್ಗೆ ನೋಡಿ ಎಲ್ಲ ಬ್ರ್ಯಾಂಡ್ ಕಾಣಿಸ್ತಾ ಐತೆ. ಹೌದೌದು. ಆಶೀರ್ವಾದ ಇಷ್ಟೊಂದಿದೆ. ಆಟ ಇದು ಗೋಧಿ ಹಿಟ್ಟು, ಫಾರ್ಚೂನ್ ಆಯಿಲ್ಗಳಿದೆ, ಇದೆಲ್ಲ ದಾನಿಗಳೇ ಕೊಟ್ಟಿರುವಂಥದ್ದು. ಹೌದು ಹೌದು. ಇದರಲ್ಲಿ ಪರ್ಚೇಸ್ ಯಾರು ಮಾಡಿರಲ್ಲ. ನೀವು ಪರ್ಚೇಸ್ ಮಾಡಿದ್ದಲ್ಲ, ದಾನಿಗಳಿರಲ್ಲ, ಎಲ್ಲ ದಾನ ಮಾಡಿರೋದು ತಗೊಂಡ್ಬಂದು ಕೊಡ್ತಾರೆ. ಇದೆಲ್ಲ ದೇವಸ್ಥಾನ ಇದರಲ್ಲಿ ಏನಾದ್ರು ಖಾಲಿ ಆಗ್ತಾ ಇದ್ರೆ ಅವಾಗ ಇವ್ರು ಪರ್ಚೇಸ್ ಮಾಡ್ತಾರೆ. ಏನು ಅವಶ್ಯಕತೆ ಇದ್ದವಾಗ ಮಾತ್ರ ಇವ್ರು ಪರ್ಚೇಸ್ ಮಾಡ್ತಾರೆ. ಇಲ್ಲದೆ ಇದ್ದಾಗ ಇರೋ ಟೈಮಲ್ಲಿ ಇದೆಲ್ಲ ಎವ್ರಿ ಟೈಮ್ ಸ್ಟಾಕ್. ದಾನಿಗಳು ಬರೀ ಸಿಂಗ್ ಸಮುದಾಯದವರು ಕೊಡ್ಬೇಕಂತ ಎಲ್ಲರೂ ಕೊಟ್ಟರು ತಗೋತಾರೆ. ಯಾರಾದ್ರೂ ಬರ್ಲಿ ಸರ್, ದೇವ್ರ ಹೆಸರು ದೇವ್ರು ನೋಡಿ ಸರ್, ದೇವ್ರು ಮನ್ಸಿನಲ್ಲಿ ಯಾರು ನನ್ನ ದೇವ್ರು ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಅಂತ ಇದ್ರೆ ಯಾರು ಬೇಕಾದ್ರೂ ತಂದು ದಾನ ಮಾಡಬಹುದು. ಎಲ್ಲರಿಗೂ ಅವಕಾಶ ಇದೆ. ಎಲ್ಲರಿಗೂ ಅವಕಾಶ ಇದೆ. ಗುರುದ್ವಾರದಲ್ಲಿ ನೀನು ಬೇರೆಯವನು, ನೀನು ವೇದ ಭಾವದವನು, ನೀನ್ ಕೊಡಬಾರ್ದು, ನೀನ್ ಕೀಳ್ ಜಾತಿಯವನು ಅಂತದ್ದು ಏನು ವೇದ ಭಾವ ಇಲ್ಲ. ಓಕೆ ಸರ್, ಕಿಚನ್ಗೆ ಹೋಗೋಣ ಸರ್. ಈಗ ನೋಡಿ, ಇಲ್ಲಿ ಕಿಚನ್ ಬಂದಿದ್ವಿ. ಎಷ್ಟು ದೊಡ್ಡದಾದಂಥ ಕಿಚನ್ ಅಂತಂದ್ರೆ ಇಲ್ಲೆಲ್ಲ ತಯಾರು ಮಾಡ್ತಾವ್ರೆ. ಬನ್ನಿ ಏನೇನು ತಯಾರಾಗ್ತಿದೆ ಅಂತ ನೋಡೋಣ. ನೋಡಿ ಇಲ್ಲಿ ಗೋಡಂಬಿ ಒಂದು ನಿಮಿಷ ನೋಡಿ, ಎಂಥ ಒರಿಜಿನಲ್ ಗೋಡಂಬಿಗಳನ್ನೇ ಹಾಕ್ತಿದ್ದಾರೆ. ಇವರೆಲ್ಲ ಅಡುಗೆ ಮಾಡ್ತಿದ್ದಾರೆ. ನೋಡಿ ನಂದಿನಿ ಹಾಲನ್ನೇ ಬಳಸಿ ಮಾಡ್ತಿದ್ದಾರೆ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ದೊಡ್ಡ ದೊಡ್ಡ ಪಾತ್ರೆಗಳು, ಎಷ್ಟೆಷ್ಟು ದೊಡ್ಡ ದೊಡ್ಡ ಪಾತ್ರೆಗಳನ್ನು ಮಾಡ್ತಿದ್ದಾರೆ ಅಂತಂದರೆ. ಒಂದು ನಿಮಿಷ ಸರ್, ಇಲ್ಲೇನೋ ಮಾಡ್ತೀವಿ. ದ್ರಾಕ್ಷಿ ಗೋಡಂಬಿ ಎಲ್ಲನೂ ಒರಿಜಿನಲ್, ಎಷ್ಟು ಕ್ವಾಲಿಟಿ ಆಗಿರೋದನ್ನೆಲ್ಲ ಆಗ್ತದೆ ನೋಡಿ. ಇವ್ರು ಯಾರು ಕೂಡ ಭಟ್ರಲ್ಲ, ಸೇವಕರಾಗಿ. ಇವರು ದೇವಸ್ಥಾನದಲ್ಲೇ ಇರ್ತಾರೆ, ಸೇವೆ ಮಾಡ್ತಾರೆ. ಇವರು ದೇವಸ್ಥಾನದಲ್ಲೇ ಇರ್ತಾರೆ. ಇವರು ಕುಕಿಂಗ್ ಎಲ್ಲ ಇವರೇ ನೋಡ್ಕೊಂಡು ಇನ್ಚಾರ್ಜ್ ಇವರು. ಪೂರ್ತಿ ಪ್ರತಿಯೊಂದು ಇವರೇ ಕುಕಿಂಗ್ ಎಲ್ಲ ಇವರೇ ನೋಡ್ಕೊಂಡು, ಕುಕಿಂಗ್ ಎಲ್ಲ ಮಾಡೋದೆಲ್ಲ ಇವ್ರು ಎಲ್ಲ ಇನ್ಚಾರ್ಜ್ ಇವರೇ ನೋಡಿ. ಪ್ರತಿದಿನ ಪ್ರಸಾದ ಜನಗಳಿಗೆ ಸಿಗ್ಬೇಕು ಅಂದ್ರೆ ಈ ಸಾಹೇಬ್ರೆ ಎಲ್ಲವನ್ನು ಒಂದು ಇನ್ಚಾರ್ಜ್ ನೋಡ್ತಾರೆ. ಇಲ್ಲೆಲ್ಲ ರೆಡಿ ಆಗ್ತಿದೆ ಇದು ಸರ್. ಇದೇನು ಸರ್ ರೆಡಿ ಆಗ್ತಿರೋದು? ಕ್ಯಾಯ್ ಸರ್? ಸ್ವೀಟ್ ಕೀರ್ ನೋಡಿ. ಇಂಥ ಒಂದು ಪಾತ್ರೆಯಲ್ಲಿ ಎಂಥ ಒಂದು ಒಳ್ಳೆ ಹಳೆ ಕಾಲದ ಪಾತ್ರೆಯಲ್ಲಿ ಕೀರ್ ರೆಡಿ ಮಾಡ್ತಿದ್ದಾರೆ. ಆಲ್ರೆಡಿ ಒಂದು ಸಾರಿ ಆಗಿದೆ, ಮತ್ತೆ ಇನ್ನೊಂದು ಸಾರಿ ಮಾಡ್ತಿದ್ದಾರೆ.
ಎರಡನೇ ಸಾರಿಯಾಗಿ ನೋಡಿ ಎಂತೆಂಥ ದೊಡ್ಡ ದೊಡ್ಡ ಪಾತ್ರೆಗಳು, ಯಬ್ಬ ಎಷ್ಟು ದೊಡ್ಡ ಪ್ರಮಾಣದ ಒಂದು ಕಿಚನ್ ಇದು ಅಂತಂದರೆ ಅಷ್ಟೇ ನೀಟಾಗಿದೆ, ಅಷ್ಟೇ ಅದ್ಭುತವಾಗಿ ನೀಟಾಗಿ ಎಷ್ಟು ಸಖತ ಮಾಡೋರು ಅಂದರೆ ನೋಡ್ತಾ ಇದ್ರೆ ಕೂಡ ಪ್ರಸಾದ ಅಂದರೆ ನಿಜವಾಗ್ಲೂ ಕೂಡ ದೇವರು ಕೂಡ ಪ್ರಸಾದವನ್ನು ಇಷ್ಟು ಅದ್ಭುತವಾಗಿ ಮಾಡಿ ನೋಡಿ, ಎಷ್ಟು ಸ್ವಚ್ಛವಾದ ಬಟ್ಟೆಗಳಲ್ಲಿ ಮುಚ್ಚಿಟ್ಟಿದ್ದಾರೆ. ಪ್ರಸಾದ ಖಾಲಿ ಆಗ್ತಿದ್ದಂಗೆ ಮಾಡ್ತಾರೆ ನೋಡಿ. ಇಲ್ಲಿ ನಂದಿನಿ ಹಾಲು ಹಾಕಿ ಏನೋ ಮಾಡ್ತಿದ್ದಾರೆ ಇವರು. ಇವರೆಲ್ಲರೂ ಕೂಡ ಬರುವಂಥವ್ರೆಲ್ಲರೂ ಕೂಡ ಸೇವೆ. ಇದು ಬಂದು ಇದೇನು ಸರ್ ಇದು? ಇದು ದಾಲ್ ದಾಲ್ ಅಲ್ಲ, ಇದು ವೈಟ್ ಚೆನ್ನೆ ಏನಂತಾರೆ, ಕಾಬೂಲ್ ಅಂತೀರ? ಚೆನ್ನ ವೈಟ್ ಚೆನ್ನ. ಇವಾಗ ನಾವು ಪೂರಿ ಮಾಡಿದಿರಲ್ಲ, ಪೂರಿಗೆ ಹಾಕುವಂಥದ್ದು ಸಾಗು, ನಮ್ಮ ಕಡೆ ಸಾಗು ಅಂತೀವಿ. ಓಕೆ. ವೈಟ್ ಚೆನ್ನ ಅದು. ಇವತ್ತು ಲಕ್ಷಾಂತರ ಜನ ಬರ್ತಾರೆ, ಅದಕ್ಕೆ ಅಡುಗೆ ಮಾಡಬೇಕು ಅಂದರೆ ತುಂಬ ಜನ ಕೆಲಸಗಾರರು ಬೇಕು. ಆದರೆ ಇಲ್ಲಿ ಯಾರು ಕೂಡ ಕೆಲಸಗಾರರಿಲ್ಲ, ಸೇವೆ ಮಾಡೋಕ್ಕೆ ಅಂತ ಬಂದಿರುವಂಥ ಹೆಣ್ಮಕ್ಳುಗಳಿದ್ದಾರೆ ನೋಡಿ. ಇವರೆಲ್ಲರೂ ಕೂಡ ಇಲ್ಲಿ ಸೌತೆಕಾಯಿ ಇವೆಲ್ಲ ಕಟ್ ಮಾಡ್ತಿದ್ದಾರೆ. ಇವ್ರು ಯಾರು ಕೆಲಸಗಾರರಲ್ಲ ಸರ್, ಎಲ್ಲ ಸೇವೆ. ಇದು ಯಾರು ಕೆಲಸದವ್ರಲ್ಲ, ಎಲ್ಲ ಸೇವೆ ಬಂದಿರೋರು, ದೇವಸ್ಥಾನಕ್ಕೆ ಬಂದಿರೋರೆಲ್ಲ ಅವ್ರವ್ರಿಗೆ ಬಂದು ಸೇವೆ ಮಾಡ್ತಾರದು. ನೋಡಿ ದೇವಸ್ಥಾನಕ್ಕೆ ಬಂದವರು ಒಂದು ಸೇವೆ ಮಾಡಿ ಹೋಗ್ತಿದ್ದಾರೆ ನೋಡಿ. ಅವ್ರು ಬಂದಂಥವ್ರು ಎಲ್ಲರೂ ಕೂಡ ದೊಡ್ಡವರು, ವಯಸ್ಸಾದಂಥವ್ರು, ಹೆಣ್ಮಕ್ಳು ಎಲ್ಲರೂ ಕೂಡ ಇಲ್ಲಿ ಮೂಲಂಗಿ ಮತ್ತೆ ಏನು ಸೌತೆಕಾಯಿನ ಊಟದ ಜೊತೆಲಿ ಕೊಡ್ತಾರೆ ಬಂದು ತಿನ್ನೋದಕ್ಕೆ. ಮೂಲಂಗಿ ಎಲ್ಲ ಕಟ್ ಮಾಡ್ತಿದ್ದಾರೆ ನೋಡಿ. ಆಮೇಲೆ ಸೌತೆಕಾಯಿ ಕೂಡ ಕಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಇವ್ರು ಬಿಡಿಸ್ಕೊಡ್ತಿದ್ದಾರೆ, ಆ ಕಡೆ ಅವ್ರು ಕಟ್ ಮಾಡ್ತಿದ್ದಾರೆ. ಇದು ತರಕಾರಿಗಳೆಲ್ಲ ಕಟ್ ಮಾಡೋದಕ್ಕೆ ಈ ಥರ ಒಂದು ಸೇವಾದ ಒಂದು ಟೀಮ್ ಇದೆ. ಅಂದರೆ ಇಲ್ಲಿರೋ ಚಾಕ್ಗಳು ನೋಡಿ, ಎಷ್ಟೊಂದು ಚಾಕ್ಗಳು ಮಡಗಿದ್ದಾರೆ. ಇಲ್ಲಿ ಏನೋ ಒಂದು ತರಕಾರಿ ಐಟಮ್ ಇದೆ. ಇವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದಿರುವಂಥವರು ಎಲ್ಲರೂ ಕೂಡ ಇಲ್ಲಿ ಸೇವೆಯನ್ನು ಮಾಡ್ತಿದ್ದಾರೆ. ಅದ್ಭುತ. ನಿಜವಾಗ್ಲೂ ಕೂಡ ದೇವರು ಎಲ್ಲಿದ್ದಾನೆ ಅಂತಂದರೆ ಎಲ್ಲೆಲ್ಲ ಇರ್ತಾನೆ, ನಾವು ನೋಡಬೇಕಷ್ಟೇ. ಭಾರಿ ಅದ್ಭುತವಾಗಿದೆ, ಸೂಪರ್ ಆಗಿದೆ. ಬನ್ನಿ ಇನ್ನೇನೇನಿದೆ ಅಂತ ನೋಡೋಣ. ಇದು ಇದೇನು ಸರ್ ಈಗ ಇಲ್ಲಿ ಹೋಗ್ತಾ ಇರೋದು? ಬನ್ನಿ ಸರ್, ಇದು ಇನ್ನೊಂದು ಸ್ಟೋರ್ ರೂಮ್, ಇನ್ನೊಂದು ಅಡಿಗೆ. ನಾನು ಹಸಿಟ್ಟು ಇಟ್ಟಿರೋದೆಲ್ಲ ಸ್ಟೋರ್ ರೂಮ್ ತೋರಿಸಿದೆ. ಅದು ಬರೀ ಹಸಿಟ್ಟದ ಅಷ್ಟೇ, ಗೋಧಿ ಹಿಟ್ಟು, ಎಣ್ಣೆದು. ಇದು ಬಂದ್ಬಿಟ್ಟು ನೋಡಿ, ರೈಸು, ಸಬ್ಜಿ, ವೆಜಿಟೇಬಲ್ಸು, ಮತ್ತೆ ಸುಮಾರು ಐಟಮ್ ಇದು. ಅಂದ್ರೆ ನಾವು ಬಡ್ಸೋ ಎಲ್ಲ ರೇಷನ್. ಅಲ್ಲಿ ನೋಡಿ, ಉಪ್ಪು ಇಷ್ಟು ದೊಡ್ಡದಿದೆ ಉಪ್ಪುಗಳು ನೋಡಿ. ಇದೆಲ್ಲ ತಗೊಂಡ್ ಬಂದ್ಬಿಟ್ಟು ಎಲ್ಲ ದಾನ ಮಾಡಿರೋದು. ಟಾಟಾ ಉಪ್ಪು ಎಲ್ಲ ದಾನನೇ ಕೊಟ್ಟಿರೋದು, ದಾನ ಮಾಡಿರೋದು. ಇವೆಲ್ಲ ದಾಲು, ತೂರ್ ದಾಲು, ಇವೆಲ್ಲ ಭಾರಿ ಅದ್ಭುತವಾದ. ಇದು ಮೇಲಿರೋದು ನಾನು ತೋರಿಸ್ತಾ ಇರೋದು, ಈ ತೂರ್ ದಾಲ್ ಇದೆಲ್ಲ ಬಂದ್ಬಿಟ್ಟು ಇವ್ರು ಪರ್ಚೇಸ್ ಮಾಡಿರೋದು. ಗುರುದ್ವಾರ ಕಡೆಯಿಂದ ಅವರು ರೇಷನ್ ಅಂತ ತರಿಸ್ತಾರಲ್ಲ, ಆ ಟೈಮಲ್ಲಿ ಇದೆಲ್ಲ ಅವರು ಪರ್ಚೇಸ್ ಮಾಡಿರೋದು. ದಾನಿಗಳು ಕೊಟ್ಟದು ತಗೋತಾರೆ. ದಾನಿಗಳು ಕೊಟ್ಟಿರೋದು ನೋಡಿ, ಇದು ತೋರಿಸ್ತೀನಿ. ಇದು ನೋಡಿ, ಇಲ್ಲಿ ಕೆಳಗಡೆ ಇದೆಯಲ್ಲ, ಇದೆಲ್ಲ ದಾನಿಗಳು ಕೊಟ್ಟಿರೋದು. ಅವ್ರ ಕೈಲಾದಷ್ಟು ಸಹಾಯ, ಅವ್ರ ಕೈಯಲ್ಲಾದಷ್ಟು ದಾಲು, ಚಾವಲ್ಲು, ತರಕಾರಿ, ಅಕ್ಕಿ, ಉಪ್ಪು, ಅವ್ರಿಗೆ ಏನ್ ಇಷ್ಟ ಬರುತ್ತೆ ಅವರು ದಾನಿಯವರು ತಗೊಂಡ್ಬಂದು ಕೊಡ್ತಾರೆ. ಆಮೇಲೆ ಜೊತೆಗೆ ನಿಮ್ಮ ಸಂಸ್ಥೆಯಿಂದ, ನಿಮ್ಮ ದೇವಸ್ಥಾನದಿಂದ ಕೂಡ ಅವ್ರು ಪರ್ಚೇಸ್ ಮಾಡ್ತಾರೆ. ಲಿಮಿಟೆಡ್ ಅವ್ರದ್ದು ಒಂದು ತಿಂಗಳಲ್ಲಿ ಇಷ್ಟು ನಾವು ಪರ್ಚೇಸ್ ಮಾಡ್ಬೇಕು ಅಂತ ಇರುತ್ತೆ. ಅದು ಹೇಗೆ ಖಾಲಿ ಆಗ್ತಾ ಇರುತ್ತೆ ಆ ತರ ರೀಫಿಲ್ ಮಾಡ್ತಾ ಇರ್ತಾರೆ. ಇದ್ರಲ್ಲೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಇದು ನೋಡಿ, ಇಲ್ಲಿ ಮಸಾಲ, ಇವೆಲ್ಲ ನೀವೇ ಮಾಡ್ಕೊಂಡಿರೋದು ಮಸಾಲ? ಹೌದೌದು, ತರೋದಿಲ್ಲ ನೋಡಿ. ಅಂದರೆ ಇಲ್ಲಿ ಮಿಷಿನ್ಗೆ ಒಂದು ರುಬ್ಬೋದಕ್ಕೆ ಒಂದು ಮಿಷಿನ್ ಮಾಡ್ಕೊಬಿಟ್ಟವ್ರೆ. ಅದರಲ್ಲೆಲ್ಲ ಇವರೇ ಸಪ್ರೇಟಾಗೆ, ಯಾಕೆಂದರೆ ಕೊಡುವಂಥ ಊಟ ಸ್ವಚ್ಛವಾಗಿರಬೇಕು ಅಂತೇಳಿ ಅವರೇ ಒಂದು ರೀತಿ ಮಸಾಲೆಗಳೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟವ್ರೆ. ಅದ್ಭುತ ನಿಜವಾಗ್ಲೂ ಕೂಡ. ಸರ್ ಅದು ಆಯಿಲ್ ಇದು ಸರ್, ಅದು ಫಾರ್ಚೂನ್ ಆಯಿಲ್. ಅಲ್ಲೆಲ್ಲಿ ಆ ಕಡೆ ಫ್ರೀಡಮ್. ಓ ಯಪ್ಪ, ನಮ್ಮ ಕಡೆ ಈ ಫ್ರೀಡಮ್ನ ರಾಧಿಕಾ ಎಸ್ ಅವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ನೋಡಿ. ಎಷ್ಟೆಷ್ಟು ದೊಡ್ಡದು ಒಳ್ಳೆ ಎಣ್ಣೆಗಳಾಗಿರಲಿ, ತರಕಾರಿ ಆಗಿರಲಿ, ಅಕ್ಕಿ, ದವಸ ಧಾನ್ಯ ಎಲ್ಲವನ್ನು ಕೂಡ ಒಂದು ಪ್ಯೂರ್ ಆಗಿರೋದನ್ನೇ ಬಳಸ್ತಿದ್ದಾರೆ. ನಿಜವಾಗ್ಲೂ ಕೂಡ ಗ್ರೇಟ್. ನಿಜವಾಗ್ಲೂ ಕೂಡ ನಾವು ಪ್ರಸಾದ ಕೊಡ್ತೀವಿ ಅಂತೇಳಿ ಯಾವುದೇ ರೀತಿ ಕೇವಲ ಕೊಡ್ತಾ ಇಲ್ಲ. ಇಲ್ಲಿ ವಿಶೇಷವಾದಂಥದ್ದು ದೊಡ್ಡದಿದೆ, ಏನಾದ್ರು ತುಂಬಿಟ್ಟಿದ್ದಾರೆ, ಬ್ಲಾಕ್ ಹಾಕಿದ್ದಾರೆ. ಇರ್ಲಿ ಬಿಡಿ ಸರ್, ಅವ್ರದ್ದೇನೋ ಅವ್ರ ಸೀಕ್ರೆಟ್. ಅದು ಇದರಲ್ಲೆಲ್ಲ ಬಂದ್ಬಿಟ್ಟು ಸುಮಾರು ಡ್ರೈ ಫ್ರೂಟ್ಸ್, ಅವ್ರ ವ್ಯಾಲ್ಯೂಬಲ್ ಚೀಸಸ್ ಏನೋ ಇರುತ್ತೆ ಅದೆಲ್ಲ ಒಳಗಡೆ ತುಂಬಾ ಜಾಸ್ತಿ ಅಮೌಂಟ್ ಆಗುವಂಥದ್ದು ಇದೆ. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂದರೆ ಬೆಂಗಳೂರಿನ ಅಲ್ಸೂರ್ ಕೆರೆ ಮುಂದೆನೇ ಇರುವಂಥದ್ದು ಈ ಗುರುದ್ವಾರ. ಇದು ಪ್ರತಿದಿನ ತೆರೆದಿರುತ್ತೆ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 3 ಟೈಮು ಕೂಡ ಬಂದಂಥ ಎಲ್ಲರೂ ಕೂಡ, ಯಾವ ಜಾತಿ, ಜನಾಂಗ, ಧರ್ಮ ಏನೂ ಇಲ್ಲ, ಎಲ್ಲರಿಗೂ ಕೂಡ ಬಂದವ್ರಿಗೆ ಎಲ್ಲರೂ ಕೂಡ ಊಟವನ್ನು ಪ್ರಸಾದ ರೀತಿ ಹೊಟ್ಟೆ ತುಂಬ ಕೊಡ್ತಾರೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.